ಮದುವೆ ಆಗಿ ಪಕ್ಕ ಡೈವರ್ಸ್ ಆಗುತ್ತೆ. ಇವತ್ತು ನಾವು ಅಗ್ಗ ಮಾಡ್ತೀವಿ. ಸಮೀರ್ ಬ್ರೋನೇ ನೀನ್ ಕಾಪಿ ಮಾಡ್ತೀನಿ ಅಂತ ಹೇಳ್ತೀರಾ ಎಲ್ಲ. ಮೇಡಮ್ ಎತ್ಕೊಳ್ಳು. ಮುತ್ತು 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 ಸೊಪ್ಪು ಅಲ್ಲ ಅದು ಉಪ್ಪು. ಅಡಿಗೆ ಮಾಡ್ಬಿಟ್ಲು ಕುಶನ್ ಅಡಿಗೆ ಮಾಡ್ಬಿಟ್ಲು ಕುಶನ್ ಅಡಿಗೆ ಮಾಡ್ಬಿಟ್ಲು. ಹಾ ಓಕೆ ಮೇಡಮ್ ನಿಮ್ಗೆ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಆಗಿದೆ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಾವು ಮ್ಯಾಗಿ ಮಾಡ್ತೀವಿ. ಮ್ಯಾಗಿ ಏನ್ ಕಂಟೆಂಟ್ ಮಾಡ್ತೀವಿ ನಂಗೆ ಗೊತ್ತಿಲ್ಲ. ಗೈಸ್ ಯೋಚನೆ ಮಾಡ್ತೀವಿ ಏನ್ ಕಂಟೆಂಟ್ ಮಾಡ್ಲಿ ಅಂತ. ಇವಳು ಏನೋ ಮ್ಯಾಗಿ ಮಾಡೋಣ ಅಂತ ಹೇಳ್ತಾಳಲ್ಲ. ಏನ್ ಮ್ಯಾಗಿ ಮಾಡ್ತೀವಿ ಇವತ್ತು? ಯಾರು ಮಾಡ್ತಾರ ಮ್ಯಾಗಿ? ಯಾರು ಮಾಡ್ತೀನಿ? ನೀನ್ ಮಾಡ್ತೀಯಾ? ನಾನು. ನೀನ್ ಮ್ಯಾಗಿ ಮಾಡ್ತೀಯಾ? ನೀನು ಸ್ವಲ್ಪ ಕಚ್ಚಾ ಮಾಡು. ಸುಮ್ಮನೆ ಪಾತ್ರೆ ತೊಳಿತೈತಿ, ನಾನು ಕೆಲಸ ಮಾಡ್ಬೇಕು. ನೀನ್ ಯಾರು ಅಡಿಗೆ ಮಾಡಿ ಇವತ್ತು? ಜಿಜಿತಾ ಬರೀ ಕುಶಾನಿ ಅವಳು ಆಟ ಸಾಮಾನುಗಳಲ್ಲಿ ಸುಮ್ನೆ ಏನೋ ಆಟ ಆಡ್ತಿದ್ಲು. ಬಟ್ ಇವತ್ತು ರಿಯಲ್ ಆಗಿ ಅಡಿಗೆ ಮಾಡ್ಬೇಕು. ರೆಡಿನಾ ಮಾಡಕ್ಕೆ? ರೆಡಿ. ಇದು ಫಸ್ಟ್ ಮ್ಯಾಗಿ ಆರ್ಡರ್ ಮಾಡ್ತೀನಿ. ಮ್ಯಾಗಿ ಬರಬೇಕು. ಬೇಡ ಮ್ಯಾಗಿ ಮಾಡ್ಬೇಕು. ಆಮೇಲೆ ಮಾಡ್ಬೇಕು. ಅಲ್ಲ ಕಡೆ ಅಲ್ಲ ಫಸ್ಟ್ ಇವಾಗ ನಾವು ಮ್ಯಾಗಿ ಆರ್ಡರ್ ಮಾಡ್ಬೇಕು. ಮ್ಯಾಗಿ ಮನೇಲಿ ಇಲ್ಲ. ಫಸ್ಟ್ ಮ್ಯಾಗಿ ಆರ್ಡರ್ ಮಾಡ್ತಿದ್ವಿ. ಇರೇ ಒಂದ್ ನಿಮಿಷ ಏನಕ್ಕೆ ಹಂಗೆ ಓಡ್ತಿದ್ದಿ? ಇರೋ ಅಲ್ಲಿ ಯಾಕೆ ಹಂಗೆ ಆಡ್ತಿದ್ಯಾ? ಒಂದ್ ನಿಮಿಷ ವೆಯ್ಟ್ ಮಾಡಿ. ವ್ಲಾಗಲ್ಲಿ ಮಾತಾಡ್ಬಿಟ್ಟು ಹೋಗಿ ಅಂತ ಏನಕ್ಕೆ ಹಂಗೆ ಓಡ್ತಿದ್ಯಾ? ಫಸ್ಟ್ ಮ್ಯಾಗಿ ಮಾಡೋಣ. ಮ್ಯಾಗಿ ಆರ್ಡರ್ ಮಾಡ್ತೀನಿ. ಅಲ್ಲ ಮ್ಯಾಗಿ ಅಂದ್ರೆ ಮ್ಯಾಗಿ ಪ್ಯಾಕೆಟ್ ಆರ್ಡರ್ ಮಾಡ್ತೀನಿ. ಮ್ಯಾಗಿ ಬರುತ್ತೆ. ತಗೊಂಡ್ಬಿಟ್ಟು ಒಳಗಡೆ ಬರ್ತೀನಿ ಜಪ್ಟು. ಓಕೆನಾ? ಡನ್ನಾ? ಕೈ ಹೊಡಿ. ಓಕೆ ಬಾ. ನೋಡ್ರಿ ನಮ್ಮ ಅಕ್ಕ ಏನ್ ಮಾಡ್ತಾವಳೆ. ನೀ ಏನ್ ಮಾಡ್ತಿದ್ದೆ ಇವತ್ತು? ಬಾಡಿ ಬಿಲ್ಡರ್ ತರ ಕಾಣಿಸ್ತಾ ನೋಡಿ ಇವನು. ಗುಂಡ ಹಾಯ್ ಗುಂಡ. ಗೈಸ್ ಗುಂಡ ಏನೇನ್ ಮಾಡ್ತಾನೆ ಗೊತ್ತಾ ಇವಾಗ? ನೋಡ್ರಿ ಗುಂಡ ಏನ್ ಮಾಡ್ತಾನೆ ನಿಮ್ಗೆ ತೋರಿಸ್ತೀನಿ. ಗೈಸ್ ನೋಡ್ರಿ ಗುಂಡ ಏನೇನ್ ಮಾಡ್ತಾನೆ, ಏನೇನ್ ಕಲ್ತು ಗುಂಡ ನಿಮ್ಗೆ ತೋರಿಸ್ತೀನಿ. ಗುಂಡ ಡಿಚ್ಚಿ 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 ಗುಂಡ ಇವಾಗ ಮುತ್ಕೊಡು. ಮುತ್ತು 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 ಗುಂಡ ಇವಾಗ ನೋಡಿ. ಹೈಫೈ ಹೊಡಿ. ಹೈಫೈ. ನೆಕ್ಸ್ಟ್ ಗುಂಡ ಸೆಕೆಂಡ್ ಗುಂಡ ಹಗ್ ಮಾಡು. ಹಗ್ಗು ನೋಡಿದ್ರೆ ಗೈಸ್ ಗುಂಡ ಏನೇನೆಲ್ಲ ಕಲ್ತೋನಂತ. ಅದಕ್ಕೆ ಸೊಳ್ಳೆ ಮುತ್ತಿಕ್ಬಿಟ್ಟಿದೆ. ಇಲ್ಲಿ ಸೊಳ್ಳೆ ಮುತ್ತಿಕ್ಕಿದೆ. ಪರವಾಗಿಲ್ಲ, ಮುತ್ತಿಕ್ಕ ಸೊಳ್ಳೆ ಅವಾಗ. ಅಯ್ಯೋ ಇನ್ನು ಹಗ್ಗು ಮುಗಿತ್ ಗುಂಡ. ಹಗ್ಗು ಮುಗಿದ್ರಿ ಹಗ್ ಮಾಡ್ದವ ಮೇಸವನು. ಕಿಸಿ ಕೊಡಮ್ಮ ಅವನಿಗೆ. ಕಿಸಿ ಕೊಡು. ಆಮೇಲೆ ಇವಾಗ ನಾವು ಅಡಿಗೆ ಮಾಡ್ತಿದೀವಿ. ಗುಂಡ ನೀವ್ ಬರ್ತೀಯ ಅಡಿಗೆ ಮಾಡಕ್ಕೆ? ಗುಂಡ ನೀನ್ ಬರ್ತೀಯ ನನ್ಗೆ ಗೊತ್ತು. ಇವ್ನು ಕೇಳ್ದೆ ಗುಂಡ ನೀನ್ ಬರ್ತೀಯ ಮಾಡಕ್ ಅಡ್ಗೆ ಇವತ್ತು? ಇವ್ನು ಮಾತಾಡಿದ್ ನನ್ನ ಲೈಫಲ್ಲಿ ನೋಡಿಲ್ಲ ಇದುವರೆಗೂ. ಅಂತ ಅಷ್ಟೇ. ಅದ್ ಬಿಟ್ರೆ ಏನು ಮಾತ್ರ ಅಮ್ಮನೂ ಹೇಳಲ್ಲ ಅಪ್ಪನೂ ಹೇಳಲ್ಲ. ಒಂದ್ ವರ್ಷಕ್ಕೆ ನಮ್ಮ ಹುಡುಗಿ ಎಷ್ಟು ಮಾತಾಡ್ತಿದ್ಲು ಗೊತ್ತಾ ಇವಳು? ಅಂದ ನೋಡ್ರಿ ಅಮ್ಮ ಅಂತ. ಗುಣ ಊಟ ಮಾಡ್ಬೇಕಾದ್ರೆ ಈ ಗಣಪತಿ ಹಾಕಿದ್ರೆ ಮಾತ್ರ ಊಟ ಮಾಡೋದು. ಇಲ್ಲಾಂದ್ರೆ ಊಟನೇ ಮಾಡೋದು. ನೋಡ್ರಿ ಈಗ ನೋಡ್ತಾನೆ ಕಳ್ಳ. ನೋಡ್ರಿ ಅವ್ನು ತಿನ್ಬೇಕು ಅಂತಂದ್ರೆ ಗಣಪತಿ ಹಾಕಿರ್ಬೇಕು ಅವನಿಗೆ. ಜಿಮ್ನಾಸ್ಟಿಕ್ ನೋಡಿ ಮಾಡು. ಜಿಮ್ನಾಸ್ಟಿಕ್ ಮಾಡು. ಇವಾಗ ಜಿಮ್ನಾಸ್ಟಿಕ್ ಎಲ್ಲ ಮಾಡ್ದು ಕುಶಾನಿ. ಬೇರೆ ಏನೇನು ಮಾಡ್ತೀವಿ ತೋರ್ಸ್ಕೊಂಡ್ ನೀನ್ ಜಿಮ್ನಾಸ್ಟಿಕ್. ಪುಷಪ್ ಯಾವ ತರ ಮಾಡಿ ಪುಷಪ್ ಹಿಂಗೆ ನಮ್ಮ ಕುಶಾನಿ ನೋಡು. ನೋಡಮ್ಮ ಇಲ್ಲಿ ನಮ್ಮ ಜಿಮ್ಮರ್ ನೋಡಮ್ಮ ಇಲ್ಲಿ. ಗೈಸ್ ನಮ್ಮ ಸಣ್ಣ ಆಗ್ಬಿಟ್ರ ನಮ್ಮಮ್ಮ. ಏನಮ್ಮ ಒಳ್ಳೆ ಕಿಲೀಟ್ ಅಂತ ಆಗ್ಬಿಡಿಯ. ಇಷ್ಟು ಸಣ್ಣ ಆಗ್ಬಿಡಿಯಲ್ಲಮ್ಮ. ಅಯ್ಯೋ ಫುಲ್ ನಮ್ಮ ಮೇಲೆ ಆರ್ಸೋ ಗೈಸ್ ಇವಾಗ. ಅಮ್ಮ ಹೆಂಗಿದೆ ಜಿಮ್ ಜರ್ನಿ? ಏನ್ ಅನ್ಸ್ತಿದೆ? ಆಯ್ತು ನಮ್ಮ ಆಡಿಯನ್ಸ್ಗಳು ಏನಂತೆ ಜಿಮ್ ಮಾಡಕ್ ಹೇಳ್ತೀಯ, ಜಿಮ್ ಮಾಡಬೇಡ ಅಂತ ಹೇಳ್ತೀಯಾ? ಒಂದ್ ನಿಮಿಷ ಹೇಳು. ಎಲ್ಲರಿಗೂ ಹಾಯ್. ನಾನು ಜಿಮ್ಗೆ ಹೋಗ್ತಿರೋದು ತುಂಬಾನೇ ಒಳ್ಳೇದು ಅಂತ ನನಗನ್ನಿಸ್ತಿದೆ ಇವಾಗ. ಜಿಮ್ಗೆ ಹೋಗೋದು ಮಾತ್ರ ಅಲ್ಲ, ಊಟ ತಿಂಡಿನೂ ಅಷ್ಟೇನೆ. ನಾವ್ ಇಷ್ಟು ಕಂಟ್ರೋಲ್ ಅಲ್ಲಿ ಮಿತಿಯಾಗಿ ನಮ್ಮ ಬಾಡಿಗೆ ಏನ್ ಬೇಕು ಅಂತ ತಗೊಂತೀವೋ ಅಷ್ಟು ಒಳ್ಳೇದು. ಸೊ ನಾನು ಎರಡನ್ನೂ ಬ್ಯಾಲೆನ್ಸ್ ಇವಾಗ ಮಾಡ್ತಾ ಇದ್ದೀನಿ. ಸ್ವಲ್ಪ ನಾನು ವೆಯ್ಟ್ ಕಮ್ಮಿ ಕೂಡ ಆಗಿದ್ದೀನಿ. ಆದಷ್ಟು ಬೇಗ ಇನ್ನೂ ಕಮ್ಮಿ ಆಗ್ತೀನಿ. ಸೊ ಆದಷ್ಟು ವರ್ಕೌಟ್ ಮಾಡಿ ಒಳ್ಳೆ ಪೌಷ್ಟಿಕಾಂಶಗಳನ್ನ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಂಗೆ ಜಿಮ್ ಸೂಪರ್ ಇಷ್ಟ ಆಯ್ತು ಇವಾಗ? ಸೊ ಗೈಸ್ ಇವಾಗ ಮ್ಯಾಗಿ ಬಂತು. ತಗೋತೀನಿ ಮ್ಯಾಗಿ. ಅದೇನೋ ಮಾಡ್ತೀನಲ್ಲ ಅಡುಗೆ ಇವತ್ತು. ಇದು ಕೊಡ್ತೀನಿ ನಮ್ಮ ಹೇಳಿ ಇದು ಹೇಳಿ. ತಗೋ ರೆಡಿ ಮಾಡು. ಅವಳು ಮಾಡ್ತಾನಂತ ಅಡುಗೆ ಇವತ್ತು. ಅವಳು ಹೇಳಿದ್ರು ಬ್ಲಾಗಲ್ಲಿ ನಾನು ಮ್ಯಾಗಿ ಮಾಡ್ತೀನಿ ಅಂತ. ಕಾಲ್ ನೋವು ಬರ್ತೈತೆ ನಂಗೆ, ಆಗಲ್ಲ, ನಂಗೆ ಹುಷಾರಿಲ್ಲ. ನಿಂತ್ಕೊಂಡು ಮಾಡ್ತೀಯಾ? ಚಾಲೆಂಜ್ ಮ್ಯಾಗಿ. ಓ ನನ್ನ ಕೈ ಮಾಡಕ್ಕಾಗಲ್ಲ. ಅದಕ್ಕೆ ಅವಳು ಮಾಡ್ತಾನೆ ಚಾಲೆಂಜು. ಬಾರೆ ರೆಡಿ. ನಂಗೂ ಒಂಚೂರು ಕೊಡ್ತೀಯಾ? ಇವತ್ತು ನಿಮ್ ಬ್ಲಾಗ್ ತಾನೆ. ಅಪ್ಪನ ಇಂಟ್ರೊಡ್ಯೂಸ್ ಮಾಡು.
ಮ್ಯಾಗಿ ಬೇಕಾ ಬೇಕು ಮಜ್ಜಿಗೆ ಕೊಡು. ಯಾವಾಗ ಕೊಡ್ತೀಯಾ? ಶೇಕ್ ಕೊಡಿ ಹಾ. ಶೇಕ್ ಚೇರ್ ಕೊಡ್ಬೇಕಂತೆ ಬ್ರೋ. ಹಾ ಅವಳ್ದು ಅದು ಅವಳ್ದು. ಚೆನ್ನಾಗಿರ್ಬೇಕು ಓಕೆನಾ? ಕೊಂಗೋಳಿ ನಾನ್ ಕೊಡ್ತೀನಿ ಬಾ, ಎತ್ಕೊಬಿಡ್ತೀನಿ. ಬನ್ನಿ ಬನ್ನಿ ಅಸಿಸ್ಟೆಂಟ್ ಅವರು. ನಾನು ಅಸಿಸ್ಟೆಂಟ್ ನೀನ್ ಹೇಳ್ದಂಗ್ ಮಾಡ್ತೀನಿ ಬಾ. ಚೀಸ್ ಮ್ಯಾಗಿ ಬೇಕು. ಚೀಸ್ ಮ್ಯಾಗಿನಿಂದ ಐತೆ ಕೊಡು. ಓಕೆ ನಡೀರಿ ಮೇಡಮ್. ಬಾವ ಕುಶಾನಿಗೆ ಅಸಿಸ್ಟೆಂಟ್ ಆಗ್ತೀವಿ. ಹೇಳಿ ಮೇಡಮ್ ಏನ್ ಬೇಕು? ಸಾವ್ ಫಸ್ಟ್ ಏನ್ ಬೇಕು? ಸಾವ್ ಸಾವ್ ಅರ್ಥ ಆಗಿಲ್ಲ ಮ್ಯಾಮ್. ಸಾವ್ ಅಂದ್ರೆ ಕಟ್ 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 ಹಾ? ಇದರ್ ಚಾಕುನಾ ಕತ್ರಿನಾ? ಕತ್ರಿ ಬೇಕಾ? ಕಟ್ ಮಾಡ್ಕೊಡ್ತೀನಿ. ಎಲ್ಲಿ ಕತ್ರಿ ಎಲ್ಲಿದೆ ಮೇಡಮ್? ನೀವು ಸುಮ್ಮನೆ ನಿಂತ್ಕೊಳ್ಳಿ. ನಾವಲ್ಲಿ ಇದೀವಲ್ಲ ಇಲ್ಲಿ, ನಾವು ನಿಮ್ಗೆ ಕಟ್ ಮಾಡ್ಕೊಡ್ತೀವಿ, ಹೆಲ್ಪ್ ಮಾಡ್ತೀವಿ. ಓಕೆನಾ? ನಂಗೆ ಹೆಲ್ಪ್ ಮಾಡಿ. ಹಾ ಓಕೆ ಮೇಡಮ್, ನಿಮ್ಗೆ ಹೆಲ್ಪ್ ಮಾಡ್ತೀವಿ. ನೀವು ಸುಮ್ಮನೆ ಕುತ್ಕೊಂಡು ಅಲ್ಲಿ ಹಿಂಗ್ ಕೈಯಲ್ಲಿ ಆಡಿಸಿ. ಓಕೆನಾ? ಓಕೆ ಓಕೆ ಮೇಡಮ್. ಇದನ್ನೇನ್ ಮಾಡ್ಬೇಕು ಮ್ಯಾಮ್? ಮೇಡಮ್ ಇದು ಹೇಳಿ ಮೇಡಮ್, ಇದೇನ್ ಮಾಡ್ಬೇಕಂತ. ಕಟ್ ಮಾಡ್ಬೇಕಾ? ಕಟ್ ಮಾಡಬೇಕು. ಸರಿ ಮೇಡಮ್, ಓಕೆ. ಓಕೆ. ಓಕೆನಾ? ಹಾ ಮೇಡಮ್, ಬೇರೆ ನೆಕ್ಸ್ಟ್ ಏನ್ ಮಾಡ್ಬೇಕು ಮ್ಯಾಮ್? ಸಾವ್ ಪಂಪ್ ಇಡ್ಬೇಕು ಮೇಡಮ್. ಹಿಂಗೆ ಈ ಪಂಪ್ ಇಡ್ಬೇಕು. ಪಂಪ್ ಇದು, ಪಂಪ್ ಇದು ಏನಿದು ಏನ್ ಮಾಡ್ಬೇಕು ಮ್ಯಾಮ್? ಮತ್ತೆ? ಚೇರ್ ಮೇಡಮ್ ಕಟ್ ಆಗಿದೆ ಮೇಡಮ್. ಬೇರೆ ಸಾವ್ ಸಾವ್ ಮೇಡಮ್, ಹೇ ಮೇಡಮ್, ಯಾಕೆ ಮೇಡಮ್ ಬಿದ್ದೋಗ್ಬಿಡ್ತೀರಾ ಮೇಡಮ್ ನೀವು? ಬೇಕು ಅದು ಕೊಡ್ತೀವಿ ಮೇಡಮ್. ಫಸ್ಟ್ ಬಾಂಡ್ಲಿ ಇಕ್ಬೇಕು ಮೇಡಮ್. ಬೇಕು ಮ್ಯಾಮ್ ನಿಮ್ಗೆ? ಬಾಂಡಿ ಹಾ ಬಾಂಡಿ ಬಾಂಡಿ ಅದೇನ್ ಮೇಡಮ್ ಅದು? ಬಾಂಡಿ ಕಾಜ ಕಟ್ಟೆ ಬಾಂಡಿ ಅದ್ ಬಾಂದ್ರಿ ಅಲ್ಲ ಕಣೆ, ಬ್ರಾಂದಿ ಅಲ್ಲ ಅದು, ಎಣ್ಣೆ ಅದು. ಎಣ್ಣೆ ಯೋಚನೆ ಮಾಡ್ತೀನಿ. ಹಾ ಏನು? ಚಪ್ಪು ಸೊಪ್ಪು ಅಲ್ಲ ಅದು, ಉಪ್ಪು. ಯಾವ್ದು ನಿಂದು ಬ್ರಾಂದಿ ಸೊಪ್ಪು ಗಿಪ್ಪು ಅಂತಿದ್ಯಾ ನೀನು? ಓಕೆ, ಕೆಲಸ ಮಾಡಿ ನೀವು ಸುಮ್ಮನೆ. ಗೈಸ್ ನಮ್ಮ ಬಾವ ಬಾಂಡ್ಲಿ ಹುಡುಕ್ತಾವ, ಬಾಂಡ್ಲಿ ಸಿಗ್ತಾ ಇಲ್ಲ. ಸಿಕ್ತು ಮೇಡಮ್, ಸಿಕ್ತು ಮೇಡಮ್. ಮೇಡಮ್ ಇಷ್ಟ ಸಾಕ ಮೇಡಮ್? ಬಾಂಡ್ಲಿ ಸಾಕ ಮೇಡಮ್? ಓಕೆ ಓಕೆ ಮೇಡಮ್. ಓ ಸರ್, ನೀವು ಬರ್ತೀರಾ ಸರ್ ಅಡಿಗೆ ಮಾಡೋಕೆ? ಬನ್ನಿ ಬನ್ನಿ ಸರ್, ನೀವು ಅಡಿಗೆ ಮಾಡೋಣ. ಏನ್ ಮಾಡ್ಬೇಕು ಮ್ಯಾಮ್ ನೆಕ್ಸ್ಟ್? ಬರ್ತೀರಾ? ಬನ್ನಿ 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 ಮೇಡಮ್. ಸ್ಟವ್ ಅಂಟಿದೆ ಮೇಡಮ್. ಮೇಡಮ್ ಈ ಸೈಡ್ ಬನ್ನಿ ಸ್ವಲ್ಪ. ನೀವು ಸೈಡ್ ಬಂದ್ರೆ ನಾವು ಸ್ಟವ್ ಅಂಟಿಸ್ತೀವಿ ಮೇಡಮ್. ಯಾಕಂದ್ರೆ ನೀವು ಚಿಕ್ಕ ಹುಡುಗಿರಲ್ಲ ಮೇಡಮ್. ಫಸ್ಟ್ ಮ್ಯಾಗಿ ಮಾಡಕ್ಕೆ ಏನು ಹಾಕ್ಬೇಕು ಫಸ್ಟ್ ಅದನ್ನ ಹಾಕ್ಬಿಡ್ತೀರಾ ಮ್ಯಾಮ್? ಮೇಡಮ್? ನೀರ್ ಹಾಕ್ಬೇಕು ಮೇಡಮ್. ಫಸ್ಟ್ ನೀರ್ ಹಾಕ್ಬೇಕು. ಏನ್ ಮೇಡಮ್ ನೀವು ಅಡಿಗೆ ಬರ್ತಾ ಬರಲ್ಲ ಮಾಡಕ್ ನಿಮ್ಗೆ? ಎಷ್ಟು ಹಾಕ್ಲಿ ಮ್ಯಾಮ್? ಮೇಡಮ್ ನೀವು ಪಾಯಸ ಮಾಡ್ತೀರಾ ಮ್ಯಾಗಿ ಮಾಡ್ತಾ ಇರಾ? ಮತ್ ಮೂರ್ ಹಾಕ್ಬಿಟ್ಟು ಪಾಯಸ ಆಗುತ್ತೆ ಅದು. ಏ ಏನ್ ಮೇಡಮ್ ಅದು ಇಷ್ಟಲ್ಲಿ ಏನ್ ಮಾಡ್ತೀರಾ? ಸಾಕಾ? ಇರಿ ಮ್ಯಾಮ್ ಇರಿ. ಏ ಮೇಡಮ್ ಮೇಡಮ್ ಇರ್ರಿ, ಇನ್ನೂ ಹಾಕ್ಬೇಕು ನೀರು. ಅಡಿಗೆ ಮಾಡಕ್ ಬರ್ತಾ ಬರಲ್ಲ ನಿಮ್ಗೆ ಮತ್ತೆ? ಸಾಕಾ ಮ್ಯಾಮ್? ನೋಡಿ ಮೇಡಮ್, ಸಾಕು 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 ಸಾಕ ಮೇಡಮ್. ಹಾಕ್ಬಾರ್ದು, ಒಂದ್ ಸ್ವಲ್ಪ ವೆಯ್ಟ್ ಮಾಡಿ ಮ್ಯಾಮ್. ಇಲ್ಲಿ ನೋಡಿ ಮೇಡಮ್, ಇಲ್ಲಿ ಪಾತ್ರೆ ತಗೊಂಡು ನಿಂತ್ಕೊಂಡು ನಿಮ್ ಹುಡುಗ ನಿಮ್ ಅಸಿಸ್ಟೆಂಟ್. ಓಕೆ ಓಕೆ. ಓಡಿ ಬಿಡು ಓಕೆ ಹೋಗ್ಲಿ ಬಿಡುನಾ? ಸರಿ ಮೇಡಮ್. ನೆಕ್ಸ್ಟ್ ಏನ್ ಮಾಡ್ಬೇಕು ಮ್ಯಾಮ್? ನೆಕ್ಸ್ಟ್ ಹೇಳಿ ಮೇಡಮ್. ಎಣ್ಣೆ ಎಣ್ಣೆ ಹಾಕ್ಬೇಕಾ ಮೇಡಮ್? ಎಣ್ಣೆ ಯಾರು ಮೇಡಮ್ ಹಾಕ್ತಾರೆ? ಹಾಕಿ. ವೆಯ್ಟ್ ಮಾಡ್ಬೇಕು, ಬಿಸಿ ಆಗ್ಲಿ. ಆಯ್ತಾ? ನೆಕ್ಸ್ಟ್ ಏನ್ ಮಾಡ್ತೀರಾ ಮ್ಯಾಮ್? ಹ್ಮ್. ಉಪ್ಪು ಹಾಕಬೇಕು. ಏಯ್ ಉಪ್ಪು ಹಾಕ್ಬೇಡಿ ಮೇಡಮ್. ಉಪ್ಪು ಹಾಕ್ರೆ ಚೆನ್ನಾಗಿರಲ್ಲ ಮ್ಯಾಗಿಗೆ. ನೀನು ಕಾಡೋಣ ನೀರ್ ಕಾಯ್ಬೇಕಿರಿ ಫಸ್ಟ್. ನೀರ್ ಕಾಯ್ಲಿ ನಿಮ್ಗೆ ಮೇಡಮ್. ಮೇಡಮ್ ನಿಮಗೆ ಏನ್ ಮಾಡಕ್ ಬರುತ್ತೆ ಅಡಿಗೆ? ಫುಲ್ ಕೈಸ ಬರುತ್ತೆ ಅದೇ ನೀವ್ ಏನ್ ಕೆಲಸ ಮಾಡ್ತೀರಿ ಹೇಳಿ ಅಟ್ಲೀಸ್ಟ್ ನಮ್ಗೆ ಗೊತ್ತಾಗುತ್ತೆ. ಓ ಮೇಡಮ್ ಆಗ್ತದೆ ಮೇಡಮ್. ಅದನ್ನ ಬಿಡ್ಸ್ಬಿಟ್ಟು ಹಾಕ್ಬೇಕ್ತಾನೆ ಮೇಡಮ್? ಬಿಡ್ಸ್ಬಿಟ್ಟು ಚೂರ್ ಮಾಡಿ ಹಾಕ್ಬೇಕ್ತಾನೆ? ಇಲ್ಲಿ ಹಾಕಿ, ಇಲ್ಲಿ ಮೇಗಡೆ ಹಾಕಿ ಹಾಕಿ ಮೇಡಮ್. ಓಕೆ, ಟೆನ್ಷನ್ ಮಾಡ್ಬಿಡ ಗೈಸ್ ಅವಳಿಗೆ. ಮೇಡಮ್ ಏನ್ ಹಂಗ ಹಾಕ್ಬಿಟ್ರಿ? ಇನ್ನು ಚಪಾತಿ ಹಾ ಹಾಕಿ ಮೇಡಮ್. ನೀವ್ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು ಮೇಡಮ್. ಇವತ್ತು ನಿಮ್ದು ಅಡಿಗೆ. ಹಾ ಹೇಳಿ ನಮ್ಮ ಆಡಿಯನ್ಸ್ ಹೇಳಿ. ಹಲೋ ಮೇಡಮ್, ನಮ್ಮ ಆಡಿಯನ್ಸ್ ಹೇಳಿ. ಇವತ್ತು ನಾವು ಅಗ್ಗ ಮಾಡ್ತೀವಿ. ಕುಳಿ ಏನ್ ಮ್ಯಾಮ್ ಏನ್ ಮಾಡ್ತಿದ್ದೀರಾ? ಏಯ್ ಹೇಳಿ ಮೇಡಮ್, ಬೇರೆ ಏನಾರು? ಎಣ್ಣೆ ಏಯ್ ಎಣ್ಣೆ ಹಾಕದ್ ಮ್ಯಾಗಿಗೆ ಆಗೋನ ಎಣ್ಣೆ ಹಾಕ್ತಾರ ದಡ್ಡಿ? ಎಣ್ಣೆ ಹಾಕನ್ಬೇಕೆ ಸೂಪ್ ಅಡಗಿರತ್ತೆ. ನೀರ್ ಬೇಕು ಹಾಕೊಳ್ಳಿ ನೀವೇ. ಸಾಕ ಮೇಡಮ್? ಏನೋ ಸ್ವಲ್ಪ ಬೇಕಾ ಮ್ಯಾಮ್? ಇರೋ ಸ್ವಲ್ಪ ಬೇಕು. ಏ ಮೇಡಮ್ ಪಾಯಸ ಆಗ್ಬಿಡುತ್ತೆ ಮೇಡಮ್ ಅದು. ಕಷ್ಟ ಆಗಲ್ಲ, ಏನ್ ಆಗಲ್ಲ, ಸುಮ್ಮನೆ ಪಾಯಸ. ಅಯ್ಯೋ ನೀವ್ ಯಾವ್ದು ಮೇಡಮ್ ದಡ್ಡಿ ಮೇಡಮ್ ನೀವು? ಅಯ್ಯೋ ಡ್ಯಾನ್ಸ್ ನೋಡಿ ಮೇಡಮ್ದು. ಸಾಕಾ ಮ್ಯಾಮ್? ಜುಗು ಜುಗು ಜುಗು. ಹುಷಾರ್, ಕೈ ಹುಷಾರ್ ಮ್ಯಾಮ್.
ಓಕೆ ಓಕೆ ಮೇಡಮ್ ಪಾಯಸ ಆಗತ್ ಮೇಡಮ್. ಒಂದು ಸಾಂಗ್ ಆಡಿ ಮೇಡಮ್, ನಮ್ಮ ಆಡಿಯನ್ಸ್ ಸಾಂಗ್ ಆಡಿ ಮೇಡಮ್, ಆಡಿ. ಚೆನ್ನಾಗೋಳೆ ಚಕ್ಕಟ ಬಳೆ ಚುಮ್ಮನ ತಾಳೆ ಕಡು ನೋಟಲೆ ಬಿದೆ ಬಿದ್ದಲೆ ಚಕಟ ಬಳೆ ಚುಮ್ಮನ ತಲೆ ಕಡು ನೋಟಲೆ ಬಿದ್ದೆ ಬಿದ್ದಲೆ. ಮೇಡಮ್ ಸೂಪರ್ ಮೇಡಮ್, ಸೂಪರ್ ಮ್ಯಾಮ್. ಹಂಸನ ಕಡೆ ನಾಡಲ್ಲ ಮೇಡಮ್, ಸೂಪರ್ ಮೇಡಮ್. ಹಂಸನ ಕತ್ತವ್ರಿಗೆ ನಾಡಲ್ಲ ಮೇಡಮ್. ಮೇಡಮ್ ಇವಾಗ ಒಂದು ಹಿಂದಿ ಸಾಂಗ್ ಆಡಿ ಮೇಡಮ್, ಹಿಂದಿ ಸಾಂಗ್ ಹೇಳಿ ಮೇಡಮ್. ಪರದೇಶಿಯ ಮೇಡಮ್, ಮೇಡಮ್ ಮೇಡಮ್ ಪರದೇಶ ಸಾಂಗ್ ಆಡಿ ಮೇಡಮ್. ಪನಾಚಿಯ ಈತನು ದೊಡ್ಡದೇನಿ ಸೊತ್ತ ಸಾರ ತಮಾಷೆಯ ತಮಾಷೆಯ ಈತನು ದೊಡ್ಡದೇನಿ ಸೊತ್ತ ಸಾರ ತಮಾಷೆಯ. ಓಕೆನಾ? ಓಕೆ ಮೇಡಮ್, ಸೂಪರ್ ಮೇಡಮ್. ಸೋನು ನಿಗಮ್ ತರ ಆಡಲ್ಲ ಮೇಡಮ್, ಸೋನು ನಿಗಮ್ ನಿಮ್ ತರ ಆಡಲ್ಲ ಮೇಡಮ್, ಸೂಪರ್. ನಾವು ಪಚ್ಚು ಮಾಗಿ ಮಾಡ್ತೀವಿ ನಾವು. ಓಕೆ ಮೇಡಮ್, ಮಾಡಿ ಮೇಡಮ್. ತಿರ್ಸಿ ಮೇಡಮ್. ಇನ್ನು ಅಮ್ಮ ಹುಡುಗ ಕಿಟಕಿ ನಿಂತ್ಕೊಂಡು ನಗ್ತಾವ. ಅಮ್ಮ ಇನ್ ಮುಂದೆ ನೋಡು, ನಿಮ್ಮ ಅಮ್ಮಗಳೇ ನಿಂಗೆ ಅಡಿಗೆ ಮಾಡ್ಕೊಡ್ತಾಳೆ ನೋಡಲ್ಲಿ, ಹಿಂಗೆ ಮಾಡ್ತಾವಳೆ. ಅಷ್ಟು ಸ್ಟೂಲ್ ಇಟ್ಕೊಂಡು ಅದ್ರ ಮೇಲೆ ನೀವು ನಿಂತ್ಕೊಂಡು ಮಾಡ್ತಾವಳೆ. ಮಾಡಿ ಮಾಡಿ ಮೇಡಮ್, ನೀವು ಮಾಡಿ ಮೇಡಮ್. ಈ ಕಡೆ ಬನ್ನಿ. ಸೂಪರ್ ಆಗಿದೆ ಮೇಡಮ್ ಮ್ಯಾಗಿ. ಮೇಡಮ್ ಅದು ಉಕ್ತಿದೆ ಮೇಡಮ್. ಇನ್ನೂ ಒಂದು ಮ್ಯಾಗಿ ಹಾಕ್ಲ ಮೇಡಮ್ ಒಳಗಡೆ, ಚೆನ್ನಾಗಿರುತ್ತೆ. ಇನ್ನು ಒಂದು ಹಾಕೋಣ ಮ್ಯಾಗಿ, ಬೇಡ ಬೇಡ. ಪ್ಲೀಸ್ ಪ್ಲೀಸ್ ಮೇಡಮ್. ಇನ್ನು ಒಂದು ಆ ಕಡೆ ಬನ್ನಿ, ಈ ಕಡೆ ಬನ್ನಿ. ನೀವು ಮಾಡಿ ನಾನು ಇಲ್ಲಿಂದಲೇ ನೋಡ್ತೀನಿ. ಮೇಡಮ್ ಇನ್ನೊಂದು ಹಾಕೋಣ ಮೇಡಮ್, ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಬೇರೆ ಏನ್ ಹಾಕ್ತೀರಿ ಇಂಗ್ರೀಡಿಯೆಂಟ್ಸ್? ಬಿಸಿ ಐತಿ ಮುಚ್ಚಿದೆ ಹೋಗ್ತೀನಿ, ಆಮೇಲೆ ಎಲ್ಲ ರಕ್ತ ಬರುತ್ತಿದೆ ಎಲ್ಲ. ಇಲ್ಲಿ ನೋಡಿ ಹಿಂದಗಡೆ ಅವನಿಗೆ ನಿಮ್ ನಡೀತಾನೆ ಇವಾಗ ಕಾಲ್ನ ಎಳಿ ಕೆಳಗೆ ಬೀಳಿಸ್ತಾ ನಿಮ್ಮನ್ನ ಇವಾಗ ಅವನು ಬಾಡಿ ಬಿಲ್ಡ್ರು. ಚಿಕ್ಕದು ಚಿಕ್ಕದೈತೆ. ಅವಳಿದ್ಯಾ? ಇದು ದೊಡ್ಡದು ಹಾಕೋಣ. ಬನ್ನಿ ಮೇಡಮ್, ಇದು ಹಾಕ್ತೀನಿ ನಿಮ್ಗೆ. ಇದು ಬೇಡ ಬೇಡ. ಏ ಮೇಡಮ್ ಗಲೀಜಾಗತ್ತೆ, ಬಟ್ಟೆ ಗಲೀಜಾಗತ್ತೆ ಮೇಡಮ್. ಅಯ್ಯೋ ನೀವೇನ್ ಮೇಡಮ್ ನೀವು? ಅಯ್ಯೋ ದಡ್ಡಿ ಮೇಡಮ್ ನೀವು. ಈ ತಡ್ಡಿನೇ ತಿರ್ಗಿ ಈ ಕಡೆ ತೆಗೀತೀನಿ. ಅಡಿಗೆ ಬಟ್ಟೆ ತರ ಇರ್ಬೇಕು ನೀವು. ಒಂದೇ ಮೇಡಮ್ ಹೆಸರು ತೋರಿಸಿ ಮೇಡಮ್, ತೋರ್ಸಿ ನೀವು ಹಿಂಗಿದಾರ ಅಂತ. ವಾವ್ ಮೇಡಮ್ ಸೂಪರ್ ಕಾಣಿಸ್ತಿದ್ದಾರೆ ಮೇಡಮ್. ಮೇಡಮ್ ಯಾಕೆ ತಲೆ ಇಟ್ಕೊಂಡಿದ್ದೀರಾ? ಸ್ವಲ್ಪ ಉಪ್ಪು ಹಾಕಿ. ಎಷ್ಟು ಹಾಕ್ಬೇಕು ಮ್ಯಾಮ್? ಮೂರು ಹಾಕಿ. ಓಕೆ ಮ್ಯಾಮ್. ಕತ್ರಿ ಸಿಕ್ಕಿದೆ, ಎಲ್ಲಿ ಇಟ್ಟಿದ್ದೀರಾ ಮ್ಯಾಮ್? ಶಾಕೋಲ ಮಾಡಿ, ಶಾಕೋಲ ಚಾಕು ಹೆಂಗ್ ಮಾಡೋದು? ಮೇಡಮ್ ಸಾಕ್ ಬಿಡ್ರಿ, ಅದು ಮ್ಯಾಗಿ ಎಲ್ಲ ಮೊಸರನ್ನ ಆಗುತ್ತೆ ಇವಾಗ. ಅದು ನೀವು ಹಂಗ್ ಮಾಡ್ತಿದ್ರೆ, ಕೈ ಆಡ್ತಿದ್ರೆ ಅಯ್ಯೋ ಶೋಕಿ ಒಳಗಾಯ್ತು ಅವಳದು. ಅವಳಿಗೆ ಸ್ಟವ್ ಮುಂದೆ ನಿಂತ್ಬಿಟ್ಟಿದ್ವಲ್ಲ. ಉಯ್ ಯಾಕೆ ಮೇಡಮ್ ಏನಾಯ್ತು? ತುಡ್ಕೊಂಬಿಟ್ರ ಮೇಡಮ್? ಹಿಂಗು ಸುಮ್ಮನೆ ಕುತ್ಕೊಳ್ಳಿ, ಮಾಗಿ ಮಾತಿನ ಸೂಪಟ್ಟು. ಕಣ್ಣು ನೋಡ್ರಿ ಹೆಂಗ್ ಆಡ್ತದ್ಲ ಅವಳು ಇವಾಗ. ಎಷ್ಟು ಮಾತಾಡ್ ಮಾಗಿ. ಮೇಡಮ್ ಇವಾಗ ಅದಕ್ಕೆ ಪೌಡರ್ ಹಾಕಿ ಮೇಡಮ್. ಕೊಡು ಬಂತು, ಕೊಡು. ಪೌಡರ್ ಹಾಕಿ ಚೆನ್ನಾಗಿರುತ್ತೆ ಮೇಡಮ್, ಚೆನ್ನಾಗಿರಲ್ಲ ಚೆನ್ನಾಗಿದೆ ಕೊಡು. ಮೇಡಮ್. ಇವಾಗ ಬೇರೆ ಸಾಂಗ್ ಆಡಿ, ಬೇರೆ ಸಾಂಗ್. ಮ್ಯಾಮ್ ಸ್ವಲ್ಪ ನಿಮ್ ಸಾಂಗ್ ಎಲ್ರು ಇಷ್ಟ ಮೇಡಮ್. ಹಾಕ್ಲಾ? ಮೇಡಮ್ ನೀವ್ ಹಾಕಿ ಮೇಡಮ್, ನೀವ್ ಹಾಕಲ್ವಾ? ನೀವ್ ಹಾಕಿ, ನೀವ್ ಹಾಕಿ. ನೀವೇ ಹಾಕಿ ಮೇಡಮ್. ಹುಷಾರಾಗಿ ಹಾಕಿ. ಹಾಕಿ ಹುಷಾರು ಮ್ಯಾಮ್. ಮೇಡಮ್. ಆಚೆ ಮೇಡಮ್ ಕುಕ್ಕರ್ ತಿನ್ಸ್ತೀರಾ ಮೇಡಮ್ ಪೌಡ್ರ್ ನೀವು? ಐ ಒಳಗೆ ಖುಷಿ ನೋಡ್ರಿ ಆಯ್ತು ಒಳಗೆ. ಫುಲ್ ಮನ್ಸಲ್ಲೆಲ್ಲ ಎಷ್ಟು ಹೆಚ್ಚಿಸಾಯ್ತು ಆಸೆ ಒಳಗೆ ಮ್ಯಾಗಿ ಮಾಡಬೇಕು ಅಂತ. ಒಳಗೆ ಬಿಟ್ಬಿಡಿ ಮ್ಯಾಗಿ ಮಾಡಕ್ಕೆ. ಆಟ ಸಾಮಾನು ಮಾಡ್ತೀರ ಗೊತ್ತಾ? ಅದು ಚೆನ್ನಾಗಿದೆ, ಇದು ಚೆನ್ನಾಗಿದ್ಯಾ? ಖುಷಿಯಾಗಿ ಪ್ರೋವಾಗಿ ಮಾಡ್ತಾವಳ ಅಡುಗೆನ. ಮ್ಯಾಮ್ ಇದೊಂದು ಸ್ವಲ್ಪ ಹಾಕಿ ಮ್ಯಾಮ್, ಇದೊಂದು ಸ್ವಲ್ಪ ಹಾಕಿ. ಹಾಕಿ ಮೇಡಮ್, ಹುಷಾರಾಗಿ ಹಾಕಿ ಮ್ಯಾಮ್. ಸ್ಟವ್ಗೆ ಹಾಕಿ, ಬೇರೆ ಕಡೆ ಹಾಕ್ಬಿಡಿ. ಹಾಕಿ ನೀಟ ಹಾಕಿ. ಉಲ್ಟಾ ಏನ್ರಿ ಕೈ ಈ ಕೈಗೆ ಏನಾಯ್ತು? ಕೈಗೆ ಈ ಕೈ ಕೊಡಿ, ಹಾಕ್ರಿ. ಎರಡು ಕೈಲಿ ಹಾಕ್ರಿ. ಹುಷಾರಾಗಿ ಇಟ್ಕೊಳ್ಳಿ. ಬಿಸಿನ ಕೈ ಹಾಕ್ರಿ ನೋವುತ್ತೆ. ಈ ಕೈಲಿ ಹಾಕ್ರಿ, ಎರಡು ಕೈಯಲ್ಲಿ ನೀಟಾಗಿ ಕಳ್ಸೋಕ್ ಮೇಡಮ್. ಹಿಂಗೆ ನಾ ಮಾಡ್ತೀನಿ ಬಿಡಿ. ನಾನ್ ಮಾಡ್ತೀನಿ ಕೊಡ್ರಿ, ನಾ ಅಸಿಸ್ಟೆಂಟ್ ನಿಮ್ಗೆ. ಹಿಂಗ ಅಸಿಸ್ಟೆಂಟಾ? ಸುಮ್ಮನೆ ಕುತ್ಕೊಳ್ಳಿ. ನಾವೇನ್ ಮಾಡ್ಬೇಕು ಮ್ಯಾಮ್? ನಾವೇನ್ ಮಾಡ್ಬೇಕು? ಸುಮ್ಮನೆ ಊಟ ತಿನ್ನಿ, ಹೋಗಿ ಪಾಗಾನ್ ಕತ್ತೀನಿ. ಪಾಪ್ಕಾರ್ನ್ ತಿನ್ನೋದ ಮ್ಯಾಮ್? ತಿನ್ನಿ. ಥ್ಯಾಂಕ್ ಯು. ಅಕ್ಕಿನ ಕಾಡಿ.
ಇವ್ನು ನೋಡ್ತಾ ಅವ್ನೆ ಏನ್ ಮಾಡ್ತಾಳ ನಮ್ಮ ಅಕ್ಕ ಅಂತಲ್ಲ ಮಗನೇ. ತಿನ್ಬೇಕಂತ ಬೇಕಾ? ಬಿಸಿ ಐತೆ ಮುಟ್ಬೇಡ. ಫಸ್ಟ್ ಮಾಡು. ಬಿಡಿ ವೇಟ್ ಮಾಡ್ತಾರೆ. ಹೇಳಿ ಇವಾಗ ಮಾತಾಡು. ಮೇಡಮ್ ಇವಾಗ ಸಾಕು ಮೇಡಮ್. ಇವಾಗ ಒಂದ್ ಸಾಂಗ್ ಬೇರೆ ಸಾಂಗ್ ಆಡಿ. ತಮಾಷೆ ಅದ್ ಬೇಡ ಅದ್ ಬಿಟ್ಟು ಬೇರೆ ಸೆಟ್ ಆಗಲ್ಲ. ಸಕ್ಕಾಗಲ್ಲ ನಂಗೂ ನಿಮ್ಗೂ ಆಳ ಕಳ್ಳ ಬಂದು ನೋಡಿ ಇವತ್ತು ನಾವು ಏನ್ ಮಾಡಿದೀವಿ ಸ್ಪೆಷಲ್ ಓಕೆನಾ. ಸುಮ್ಮನೆ ಹೋಗಿ ಇವತ್ತು ಸ್ಪೆಷಲ್ ಮಾಡಿದೀವಿ. ಸಾಂಗ್ ಹೇಳಿ ಮ್ಯಾಮ್. ಏನ್ ಹೇಳ್ತಾ ಇದೀರಾ? ಡೈಲಾಗ್ ಹೇಳ್ತಾ ಇದೀರಾ? ಬನ್ನಿ ಅಪ್ಪ ಆಫ್ ಮಾಡಿ. ಸ್ಟವ್ ಆಫ್ ಮಾಡ್ರಿ. ಗೊತ್ತೇನಾ? ಈ ಕಡೆ ಆ ಕಡೆ ತಿರ್ಸಿ ಸ್ಟವ್ ಆಫ್ ಈ ಕಡೆ ಆಗುತ್ತೆ. ತಿರ್ಗಿಸಿ ಮ್ಯಾಮ್. ಆ ಕಡೆ ತಿರ್ಸಿ. ಆ ಕಡೆ ಹಂಗೆ ಈ ಕಡೆ ಫುಲ್ ತಿರ್ಸಿ ಆ ಕಡೆ. ಈ ಕಡೆ ತಿರ್ಗಿಸಿ. ಅಷ್ಟೇ ಬನ್ನಿ ಆಫ್ ಆಯ್ತು. ಕುಶನ್ ಅಡ್ಗೆ ಮಾಡ್ಬಿಟ್ಲು. ತಗೊಳಪ್ಪ. ಇವಾಗ ಹಾಕಿ ಮ್ಯಾಮ್ ಎಲ್ಲಾರ್ಗೂನು. ಇಲ್ಲೇ ಪ್ಲೇಟ್ ಇದೆ ಮ್ಯಾಮ್. ಚಾಲೆಂಜ್ ಹುಷಾರ್ ಹೊಡೆದಾಕ್ತೀರಾ ಮ್ಯಾಮ್? ಕೊಡಿ ಮ್ಯಾಮ್. ನಾನು ಎತ್ಕೊಡ್ತೀನಿ. ಓಕೆ ಮೇಡಮ್. ಅಯ್ಯೋ ಹತ್ತಿ ಮೇಡಮ್. ನಿಂತ್ಕೊಳ್ಳಿ ಮ್ಯಾಮ್. ಏನ್ ಬೇಕು ಮ್ಯಾಮ್ ಹೇಳಿ ಮ್ಯಾಮ್, ನಾನು ಮಾಡ್ಕೊಡ್ತೀನಿ. ಮೇಡಮ್ ಸ್ವಲ್ಪ ನಾನು ಮ್ಯಾಗಿ ಮೇಡಮ್ ಅದ ನಿಂಗಾಡು ಪುಟ್ಟಾಗಿ ಬೇಕಂದ್ರೆ ಇಬ್ಬರು ತಿಂದಿರಿ. ಓಕೆ ನಿಂಗ್ ಮೇಡಮ್ ಮ್ಯಾಮ್ ಬಿಸಿ ಮ್ಯಾಮ್ ಹುಷಾರ್ ಮ್ಯಾಮ್. ಸುಡ್ಸ್ಕೋಬೇಡಿ. ಹಾಕ್ಲಾ ಮ್ಯಾಮ್? ಹಾಕಿರಿ ಎಲ್ಲ ಹಾಕ್ಲಿ ಮ್ಯಾಮ್? ಇಲ್ಲಿ ಒಮ್ಮೆ ದಿಂಗಲ್ಲಿ ಹಾಕಿ ಮ್ಯಾಮ್. ನೀವೇ ಕುಕ್ ಮಾಡಿದ್ದು. ಎತ್ತಾಕಿ ಮ್ಯಾಮ್. ಬಿಸಿಯನ್ನು ಗೊತ್ತಾಗ್ಬಿಡ್ತಾವ ಅದಕ್ಕೆ ಮುಡ್ತಿಲ್ಲ ಅದನ್ನ. ಅವಳು ಕಣ್ಣು ನೋಡ್ರಿ. ಏನ್ ಬರ್ತಾನೆ ಇಲ್ಲ. ಹಾಕೊಡ್ತೀನಿ ಬಿಡಿ ಮ್ಯಾಮ್. ಏನ್ರಿ ಅಯ್ಯೋ ಸುಸ್ತು. ಹಾಕಿ ಗೈಸ್ ಇದು ಕುಸನಿ ಮಾಡಿದ್ ಮ್ಯಾಗಿ ನೋಡುವ ಹೆಂಗಿರುತ್ತೆ ಟೇಸ್ಟ್ ಅಂತ ಹೇಳ್ತೀನಿ. ನೋಡಿ ನಾನು ಈ ತರ ಸಕ್ಕತ್ತಾಗಿರ ಒಂದು ಉಪ್ಪು ಹಾಕಿದೀನಿ ಎಲ್ಲ ಹಾಕಿದೀನಿ ತಿನ್ನಿ ಅಣ್ಣ. ಅಡ್ಡಾಕಿ ಅಪ್ ಮಾಡಿ ಪಡಿ ಕೊಡಿ. ಪೆರಿ ಬೇಕಾ ಮೇಡಮ್? ಅದೇನ್ ಗೊತ್ತು ನಿಮ್ಗೆ? ಅಡ ಅಡ ಅದಲ್ಲ ಹಾಕಿ ಪೆರಿ ಕೊಡ್ತೀವಿ ಮೇಡಮ್. ಅದಲ್ಲ ಹಾಕು ಮೇಡಮ್ ತಗೊಳ್ಳಿ ಮೇಡಮ್. ಪೆರಿ ಖಾರ ಖಾರದ ಪುಡಿ. ಓಕೆ ಗೊತ್ತಾ ನಿಮ್ಗೆ ಇದನ್ನು? ಬಿಡಿ ಹಾಕಿನ್ ಕೊಡಿ ಹಾಕಿ ಖಾರದ ಪುಡಿ ಹಾಕ್ಬಿಡಿ. ಪೆರಿ ಕೊಡ್ತೀನಿ ರೀ. ಪೆರಿ ಥ್ಯಾಂಕ್ ಯು. ಹಾಕಿ ಮೇಡಮ್. ಸ್ಪೂನ್ ಕೊಡ್ತೀನಿ. ಸ್ಪೂನ್ ಪೂರ್ತಿ ಹಾಕ್ಬಿಟ್ರೆ ಹೋಗ್ಬಿಡುತ್ತೆ. ತಗೊಳ್ಳಿ ಮೇಡಮ್. ಕೊಡಿ ಹಾಕಿ ಸ್ವಲ್ಪ ಹಾಕಿ ಮೇಡಮ್. ಜಾಸ್ತಿ ಹಾಕ್ಬಿಡಿ ಆಮೇಲೆ ಖಾರ ಹಾಕ್ಬಿಡುತ್ತೆ. ಹಾಕಿ. ಅದೇ ಮೇಡಮ್ ಹಂಗೆ ಉಪ್ಪಿನ ಹಾಕಿದ್ರು ಅಲ್ಲಿಗೆ ಸ್ಪ್ರೆಡ್ ಮಾಡ್ಬೇಕು ನಿಮ್ ಚಿಕ್ಕಿ ಅಂತ. ಸ್ಪ್ರೆಡ್ ಮಾಡಿ. ಸಾಕು ಮೇಡಮ್. ಮೇಡಮ್ ತಗೊಂಬನ್ನಿ ಮೇಡಮ್. ಬನ್ನಿ ಮ್ಯಾಮ್. ಬನ್ರಿ ಮೆಂಡೆ. ಬೀಳ್ಸ್ಬಿಡಿ. ಬನ್ನಿ ಮುಂದೆ ಬನ್ನಿ. ನಡೀರಿ ಮುಂದೆ. ಬನ್ನಿ ಆಯ್ತು. ಬನ್ನಿ ತಗೊಂಬನ್ನಿ. ಬೈಲಿ ಅಲ್ಲ ಅಲ್ಲಿಗೆ ಬಿಡಿ. ಬೀಳುತ್ತದ ಕಣ. ವೆರಿ ಗುಡ್ ಹೇಳಿ ತಿನ್ನಕ್ಕೆ ಹೇಳಿ. ತಿನ್ನಿ ಯಾವ್ದು ತಿನ್ಬೇಕು? ಯಾರಿಗೆ ಹೇಳ್ತಿದ್ದೆ ಅಮ್ಮ? ಯಾರು ಕೊಟ್ಟಿದ್ಯಾ ಅದನ್ನ? ಇದು ಪುಟ್ಟಗೆ ಇದು ನಿಮ್ಗೆ ಅಪ್ಪಂಗೆ. ಲೈಕ್ ಹೊರಗಡೆ ಐತೆ. ತಿನ್ನಿ ಟೇಸ್ಟ್ ಹೇಳ. ತಿನ್ಬಿಡ ಅಮ್ಮ. ಟೇಸ್ಟ್ ಹೆಂಗ್ ಕಮ್ಮಿ ಇದೆ ಕುಶಾನಿ ಮಾಡಿರೋದ್ರಲ್ಲಿ ಅಂತ ನೋಡೋಣ. ಕುಶಾನಿ ಕೇಳಿಸ್ಕೊ ಅಮ್ಮ ಏನ್ ಹೇಳಿದ್ ನಿಂಗೆ ಇವಾಗ. ಹುಯ್ ಏನ್ರಿ ಶೋಕಿ? ಕೆಂಪೇಗೌಡ್ರ ಶೋಕಿ ಇದು? ಕೆಂಪೇಗೌಡ್ರ ನೀವು? ತಿನ್ನು ಪುಡಿ ಹಾಕಿರ್ತೀನಿ. ಚೆನ್ನಾಗೈತಾ? ಅಮ್ಮಿ ಸೂಪರ್ ಆಗೈತೆ ಕುಶಾನಿ. ಸೂಪರ್ ಆಗೈತೆ ಕುಶಾನಿ. ಸಾಕು ಮೇಡಮ್ ನಾನು ತಿನ್ನಲ್ಲ ಮೇಡಮ್. ಮತ್ತೇನಿ ತಿಂತೀನಿ ಇರಿ ಮೇಡಮ್. ಹಾಕಿದೀನಿ. ಇರಿ ಮೇಡಮ್ ಪುಡಿ ಹಾಕಿದ್ರೆ ತಿಂದು ನೋಡ್ಬಿಟ್ಟು ಹೇಳ್ತೀನಿ ಹೆಂಗಿದೆ ಅಂತ ಟೇಸ್ಟ್. ವಾವ್ ಮೇಡಮ್ ಹೆಂಗಿದೆ ಅಂದ್ರೆ ಸೂಪರ್ ಆಗಿದೆ ಮೇಡಮ್.
ನೆಕ್ಸ್ಟ್ ಟೈಮ್ ದಯವಿಟ್ಟು ಮಾಡಕೋಬಿಡಿ, ಸಾಕು ಒಂದ್ಸಲಿ. ನೆಕ್ಸ್ಟ್ ಟೈಮ್ ಮಾಡಕೋಬಿಡಿ. ಓಕೆ ನಾನು ಇನ್ನೊಂದ್ಸತಿ ಆ ಥರ ಮಾಡ್ತೀನಿ. ಅದ ಸೂಪರ್ಗೆ ನೋಡಿ ಓಕೆನಾ. ಕೆಲಸ ಮಾಡಿ ಸ್ವಲ್ಪ ಮಾಡಿದ್ರೆ ಆರಾಮಾಗಿ ತಿಂತೀನಿ. ಬಾಯ್. ಹಾಗೆ ಮುಗಿಸ್ಬಿಡ್ಲೆ ಕೈ ಹೇಳೋ. ಮ್ಯಾಗಿ ಮಾಡಕ್ಕೆ ಹೇಳಿದ್ಲು, ಮ್ಯಾಗಿ ಮಾಡಿ ಮುಗೀತು. ಬ್ಲಾಗ್ ಮುಗಿಸಿ ಹೊಡೆದ್ಬಿಟ್ಟು ಹೊರಟೋಗ್ಬಿಟ್ಲು ಮೇಡಮ್. ಓಕೆ ಮೇಡಮ್. ನೆಕ್ಸ್ಟ್ ಏನು ಅಡುಗೆ ಮಾಡ್ಕೊಡ್ತಾರೆ? ಬಾರೆ ಸ್ಟೈಲ್ ಮಾಡಕ್ಕೆ ಹೋದೆ. ಸ್ಟೈಲ್ ಯಾಕೆ ಮಾಡ್ದೆ ಹೇಳು? ಈ ಜಾಗ ಇಟ್ಕೊಂಡಿದ್ದೆ ಮನೇಲಿ, ಇನ್ನು ಬಿಸಾಕ್ಬಿಡು ಬೇಡ ಅಂತೆ. ಕಾಲು ಹೇಟ್ ಬಿಸಿದ್ಕೆ ನೀನ್ ತರ ಅದ್ರ ಮೇಲೆ ಕಾಲಿಗೆ ಹೋಗಿದ್ದೆ ಶೋಕಿ ಮಾಡೋಕೆ. ನೆಕ್ಸ್ಟ್ ಯಾವ ಅಡುಗೆ ಮಾಡ್ಕೊಡ್ತೀಯ ಖುಷಾನಿ? ಅನ್ನ ಅನ್ನ ಮತ್ತೆ ಅನ್ನ ಮತ್ತೆ ಏನ್ ಶೋಕಿ ಇದು? ಅನ್ನ ಪಿಜ್ಜಾ ಪಿಜ್ಜಾ ಮಾಡ್ಕೊಡ್ತೀಯ? ಆಯ್ತು ಮೇಡಮ್. ಖುಷಿ ನಂಗೆ ತಿನ್ಸೋಣ ಅಂತ. ಚಿನ್ನ ಪಾಪು ನಮ್ಮ ಪಾಪುನಾ ತಿನ್ನಿಸ್ತೀಯ ಹಂಗೆ? ನೀನ್ ತಿನ್ನೋದು ಖುಷಿ. ಅಲ್ಲ ಮೇಡಮ್, ನಂಗೆ ತಿನ್ಸಿ ನೀವೇ ತಿನ್ಸಿದ್ರಲ್ಲ. ಚೆನ್ನಾಗಿ ಅಪ್ಪ ಅವಾಗ ಕಾಲಿಗೆ ಬಿದ್ದು ಸಾರೇ ಬಿದ್ದಿದ್ದೆ ಗೇಟ್ ಒಳಗೆ. ಸಕ್ಕತ್ತಾಗಿ ಬಿದ್ದೈತು. ತಿನ್ಸ್ತೀನಿ ಬಿಡಿಲ್ಲ, ಅವಳೆ ತಿಂತವಳೆ. ತಿನ್ನಲ್ಲ ಡಾಡಕ್ಕೆ ನನ್ನ ತಿಂತಿದ್ದೆ. ನಾನು ಯಾವಾಗ ತಿನ್ನಲ್ಲ ಅಂದೆ ನಿಂಗೆ? ಬರೀ ಡವ್. ಹೆಂಗಿದೆ ಮಗಳು ಮಾಡಿದ್ದು ಮ್ಯಾಗಿ? ಅವಳು ಮಾಡಿದ್ರೆ ಹೆಂಗ್ ಮಾಡಿದ್ಲು ನೋಡು ಬ್ಲಾಗ್ ಗೊತ್ತಾಗುತ್ತೆ. ಟೇಸ್ಟ್ ಹೇಗಿದೆ? ನಿಮ್ರು ಏನ್ ತಿಂದ್ರ ಬ್ರೋ? ಹೆಂಗಿದೆ? ಇದೇನಾ ಹೌದು? ಅದೇನ ಅವಳದು ಅಲ್ಲ, ಅವಳೇ ಮಾಡಿದ್ದು ಅದು. ಅದೇ ಚೆನ್ನಾಗಿದ್ಯಾ? ಅವಳೆ ಪೆರಿ ಪೌಡರ್ ಹಾಕೊಳ್ಳೋಡು ತಿನ್ನೋದಕ್ಕೆ. ತಿನ್ಸ್ಬೇಡ ಅವ್ನಿಗೆ, ಖಾರ ಐತೆ. ಅಲ್ಲ ಇಲ್ಲೂ ಖಾಲಿ ಮಾಡಿ ಅಲ್ಲೂ ಹೋಗಿ ತಿನ್ನೋಕೆ ಹೋಗಲ್ಲ ಮುಂದನು. ಮ್ಯಾಗಿಗಲ್ಲ ನೀನು ತಿನ್ನು. ಏನೋ ಗುಂಡ ಈ ಗುಂಡು. ಆಯ್ತು. ಸುಗಾಯ್ತು. ಆಮೇಲೆ ಸುಮಾರು ದಿವಸಗಳು ಆಯಿತು ನಾನು ಕಮೆಂಟ್ಸ್ ಎಲ್ಲ ಓದಿ. ಮುಂಚೆಲ್ಲ ಮಾಡ್ತಿದ್ದೆ ಆ ಥರ, ಆಮೇಲೆ ಸ್ವಲ್ಪ ದಿವಸ ಆಮೇಲೆ ಬಿಟ್ಬಿಟ್ಟಿದೆ. ಸೊ ಇವತ್ತು ಅದನ್ನು ಮಾಡ್ತೀವಿ. ಒಂದು 5 ಕಮೆಂಟ್ 6 ಕಮೆಂಟ್ ಯಾರು ಮಾಡಿದ್ರೆ ಚೆನ್ನಾಗಿ ಮಾಡಿದರೆ, ಕೆಡ್ದಾಗ ಮಾಡಿರೋ ಪರವಾಗಿ, ಚೆನ್ನಾಗಿ ಮಾಡಿರೋ ಪರವಾಗಿಲ್ಲ, ನಾನು ಪಿಕ್ ಮಾಡಿ ಅದಕ್ಕೆ ಉತ್ತರ ಕೊಡ್ತೀನಿ. ಇವತ್ತು ಒಂದು 5-6 ಕಮೆಂಟ್ಗಳು ತೊಗೊಂಬಂದಿದ್ದೀನಿ, ನೀವು ಮಾಡಿರೋ ಕಮೆಂಟ್ಗಳನ್ನೇ. ಸೊ ಓದುವ ಫಸ್ಟ್. ಇವಾಗ ಫಸ್ಟ್ ಆಫ್ ಆಲ್ ನನ್ನ ಮದುವೆ ಸೀರೀಸ್ ವ್ಲಾಗ್ ಹಾಕಿದೆ ಗೊತ್ತಾ. ನಾನು ಅವ್ರ ಮನೆಗೆ ಹೋಗಿದ್ದು, ಅವ್ರು ನಮ್ಮ ಮನೆಗೆ ಬಂದಿದ್ದೆಲ್ಲ ವ್ಲಾಗ್ ಹಾಕಿದೆ ಗೊತ್ತಾ. ಸುಮಾರು ಜನ ನನಗೆ ಕಂಗ್ರಾಟ್ಸ್ ಬ್ರೋ ಅಂತ ಹೇಳಿದ್ದೀರಾ, ಆಮೇಲೆ ಒಳ್ಳೆ ವಿಶಸ್ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ ಕಡೆಯಿಂದ, ನಮ್ಮ ಹುಡುಗಿ ಕಡೆಯಿಂದ, ನಮ್ಮ ಹುಡುಗಿ ಮನೆ ಫ್ಯಾಮಿಲಿ ಕಡೆಯಿಂದ ಆ್ಯಂಡ್ ನಮ್ಮ ಮನೆ ಫ್ಯಾಮಿಲಿ ಕಡೆಯಿಂದ ಎಲ್ರಿಗೂ ಹೇಳ್ತಿದ್ದೀವಿ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಆ್ಯಂಡ್ ನಿಮ್ಮ ಬೆಂಬಲ ನನ್ನ ಮೇಲೆ ಯಾವತ್ತೂ ಹಿಂಗೆ ಇರಲಿ ಆ್ಯಂಡ್ ಮಚ್ ಲವ್. ಸೊ ಇವಾಗ ಕಮೆಂಟ್ಸ್ ಓದ್ಕೊಂಡು ಹೋಗೋಣ ಓಕೆನಾ. ಸೊ ಪವಿತ್ರ ಅನ್ನೋರು ಇದ್ದೀರಾ. ವರುಣ್ ಬ್ರೋ, ಆಂಟಿ ಆ್ಯಂಡ್ ಅಂಕಲ್ ಅಂತ ಯಾಕೆ ಕರಿತೀರಾ? ಕನ್ನಡದಲ್ಲಿ ಅತ್ತೆ ಮಾವ ಅಂತ ಕರಿಬೇಕು. ಗುಡ್ ಲಕ್ ಫಾರ್ ಯುವರ್ ಬ್ರೈಟ್ ಫ್ಯೂಚರ್ ಅಜ್ಜಿ ಅಂತ ಹಾಕಿದ್ದೀರಾ. ಸೊ ಗೈಸ್ ಅತ್ತೆ ಮಾವ ಅಂತ ಕರಿತೀನಿ, ಟ್ರೈ ಮಾಡ್ತೀನಿ ಗೈಸ್. ನನಗೆ ಸಡನ್ನಾಗಿ ಅದು ಬಾಯ್ಗೆ ಬರೋದಿಲ್ಲ, ಆಂಟಿ ಅಂಕಲ್ ಅಂತಲೇ ಬಂದ್ಬಿಡುತ್ತೆ. ಸೊ ಮೋಸ್ಟ್ ಪ್ರಾಬಬ್ಲಿ ಮದುವೆ ಆದಮೇಲೆ ಅತ್ತೆ ಮಾವ ಅಂತ ಕರಿಬೋದು. ಅದಕ್ಕಿಂತ ಮುಂಚೆ ಆಂಟಿ ಅಂಕಲ್ ಅಂತ ಕರಿತಾ ಇದ್ದೀನಿ. ಅತ್ತೆ ಮಾವ ಅಂತ ನೆಕ್ಸ್ಟ್ ಕರಿತೀನಿ, ಪಕ್ಕ ಕರಿತೀನಿ. ಪಕ್ಕ ಆಂಟಿ ನೋಡ್ತಾ ಇರ್ತಾರೆ ಇದನ್ನು. ಆಂಟಿನೂ ಹಂಗೆ 3-4 ಸಲ ಹೇಳಿದ್ರು ಅತ್ತೆ ಅಂತ ಕರಿ ಅಂತ. ಬಟ್ ಟ್ರೈ ಮಾಡ್ತೀನಿ ಗೈಸ್. ನಾನು ನೆಕ್ಸ್ಟ್ ಟೈಮ್ ಮದುವೆ ಆದಮೇಲೆ ಪಕ್ಕ ಅತ್ತೆ ಮಾವ ಅಂತ ಕರೆಯೋಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ಬಾಯ್ ಸ್ಲಿಪ್ಪಾಗಿ ಆಂಟಿ ಅಂಕಲ್ ಬಂದ್ಬಿಡೋದು, ಏನೋ ಮಾಡೋಕ್ಕಾಗಲ್ಲ. ಟ್ರೈ ಮಾಡ್ತೀನಿ. ಆಮೇಲೆ ಇಲ್ಲಿ ಇನ್ನೊಬ್ರು ಕಮೆಂಟ್ ಹಾಕಿದ್ದೀರಾ, ಗಗನ ಅನ್ನೋರು. ಒನ್ ಥಿಂಗ್ ವರುಣ್ ಅಣ್ಣ ಡಿಡ್ ರಾಂಗ್, ದಟ್ ಈಸ್ ವೆನ್ ಯು ಡಿಡ್ ದಿಸ್ ವಿಡಿಯೋ ಯು ಶುಡ್ ಹ್ಯಾವ್ ಅಪ್ಲೋಡೆಡ್. ಸೊ ಓನ್ಲಿ ಯುರ್ ಗೆಟ್ಟಿಂಗ್ ನೆಗೆಟಿವ್ ಕಮೆಂಟ್ಸ್ ಫ್ರಮ್ ಪೀಪಲ್ ವಾಚಿಂಗ್ ಯುವರ್ ವ್ಲಾಗ್ಸ್ ರೀಸೆಂಟ್ಲಿ. ನಾನು ಆ ವ್ಲಾಗ್ನ ಮಾಡಿಕೊಂಡಿದ್ದೆ. ಯಾವಾಗ ಅದು ನಾನು ಡಿಸೆಂಬರಲ್ಲಿ ಗೈಸ್. ಆಮೇಲೆ ಸುಮಾರು ಜನ ಹೇಳ್ತಾರೆ ಕಾಪಿ ಮಾಡಿದೆ ಅಂತ. ಗೈಸ್ ನಾನು ಅದು ವೀಡಿಯೋ ಮಾಡಿಕೊಂಡಿದ್ದು ಡಿಸೆಂಬರೆಲ್ಲ ಮಾಡಿಟ್ಕೊಂಡಿದ್ದು. ಸೊ ಅದನ್ನು ನಾನು ಅವಾಗ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಬಿಕಾಸ್ ನನಗೆ ಏನು ಸ್ವಲ್ಪ ದಿವಸ ಹೋಗಲಿ, ಸ್ವಲ್ಪ ಎಲ್ಲ ಸೆಟಲ್ಡ್ ಆಗಲಿ, ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಆಗಲಿ ಅಂತ ನಾನು ಕಾಯ್ತಿದ್ದೆ. ಸೊ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಆಗಿದೆ. ಸೊ ಅದ್ರ ಹಿಂದೆ ಮುಂದೆ ದಿವಸ ಹಾಕೋಣ ಅಂತ ಅಂದ್ಕೊಂಡು ನಾನು ವೆಯ್ಟ್ ಮಾಡ್ತಿದ್ದೆ ಅಷ್ಟೇ. ಅದಾದಮೇಲೆ ಸುಮಾರು ಜನ ಕಾಪಿ ಅಂದಿದ್ದೀರಾ. ಸೊ ಗೈಸ್ ಒಂದು ಹೇಳಬೇಕು, ಈಗ ಕಾಪಿ ಅಂದರೆ ಸಮೀರ್ ಬ್ರೋನೇ ನೀವು ಕಾಪಿ ಮಾಡ್ತೀನಿ ಅಂತ ಹೇಳ್ತೀರಾ ಎಲ್ಲ. ಅದೇ ಕಮೆಂಟ್ ಎಲ್ಲರೂ ಮಾಡ್ತಿರೋದು. ಸೊ ಅದಕ್ಕೆ ಅದನ್ನೇ ಹೇಳ್ತಿದ್ದೀನಿ. ಸೊ ಸಮೀರ್ ಬ್ರೋನ ಕಾಪಿ ಮಾಡ್ತಿಲ್ಲ ನಾನು. ಸೊ ನಾನು ಮುಂಚೆನೇ ಮಾಡಿ ಇಟ್ಕೊಂಡಿದ್ದೆ ಅದನ್ನು. ಸೊ ಸಮೀರ್ ಬ್ರೋಗೂ ಅದು ಗೊತ್ತು. ಬೇಕಾದ್ರೆ ಅವರು ವೀಡಿಯೋ ಮಾಡಿ ಹಾಕ್ಬೋದು, ಇಲ್ಲಂದ್ರೆ ಅವ್ರಿಗೆ ಗೊತ್ತಿರುತ್ತೆ. ನಾನು ಮುಂಚೆನೇ ಅವ್ರಿಗೆ ಹೇಳಿದ್ದೆ, ಬ್ರೋ ನೋಡಿ ಬ್ರೋ ಹಿಂಗೆ ಬಂದಿದ್ರೆ ಹಿಂಗೆಲ್ಲಾಗಿತ್ತು, ನಾನು ವೀಡಿಯೋ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅಂತ ನಾನು ಅವ್ರಿಗೆ ಹೇಳಿದ್ದೆ. ಆಮೇಲೆ ಇನ್ನೊಂದು, ಅವರೇ ನನ್ನ ಕಾಪಿ ಮಾಡೋದು ನಾನು ಹೇಳಕ್ಕೆ ಹೋಗಲ್ಲ. ಬಿಕಾಸ್ ಒಂದು ಲೈಫ್ ಗೈಸ್ ಇದು ನೋಡಿ. ಇವಾಗ ನನ್ನ ಲೈಫಲ್ಲಿ ಏನು ನಡೀತದೆ, ಸಮೀರ್ ಬ್ರೋ ಲೈಫಲ್ಲೂ ಅದೇ ನಡೆಯುತ್ತೆ, ಅವ್ರ ಲೈಫಲ್ಲಿ ಏನು ನಡೆಯುತ್ತೆ, ನನ್ನ ಲೈಫಲ್ಲಿ ಅದೇ ನಡೆಯುತ್ತೆ. ಸೊ ಇವಾಗ ಅವ್ರು ಮದುವೆ ಆಗ್ತಾರೆ, ನಾನು ಮದುವೆ ಆಗೋಲ್ಲ. ನಾನು ಮದುವೆ ಆಗ್ತೀನಿ ಅಂತ ಅವ್ರು ಮದುವೆ ಆಗಬಾರ್ದಾ? ಸೊ ಇವಾಗ ನೋಡಿ ಹಂಗೆ ನಿಮ್ಮ ಲೈಫಲ್ಲಿ ನಿಮ್ಗೆ ಏನು ನಡೀತಿರುತ್ತೆ, ನನ್ನ ಲೈಫಲ್ಲಿ ಅದೇ ನಡೀತಾ ಇರುತ್ತೆ. ಸೊ
ಎಲ್ಲ ಇಲ್ಲೇ ಆಗ್ತಿರೋದು. ಅದು ನಮ್ಮ ಡೈಲಿ ನಾವು ಮಾಡ್ತಾರೆ ಡೈಲಿ ವ್ಲಾಗ್ಸು, ನಮ್ಮ ಲೈಫಲ್ಲಿ ಆಗ್ತಾ ತೋರಿಸ್ತಾ ಇದೀವಿ. ಅವ್ರೇನು ಆಗ್ತಾ ಅವ್ರು ತೋರಿಸಿದ್ದಾರೆ. ಸೊ ಅವ್ರ ಕಾಪಿ ಅನ್ನೋದೇನಿಲ್ಲ, ಅದೇ ಸೇಮ್ ಸಿಮಿಲಾರಿಟಿ ಮಾಡ್ತಿದ್ವಿ ನಾವು ಮೋಸ್ಟ್ಲಿ. ಯಾಕಂದರೆ ನಮ್ಮ ಫ್ಯಾಮಿಲಿನೂ ನಮ್ಮ ಅಕ್ಕ, ನಮ್ಮ ಭಾವ, ನನ್ನ ವೈಫು ಹಂಗೆ ಆ ಥರ ಎಲ್ಲ ಇದೆ. ಅವ್ರ ಲೈಫಲ್ಲಿ ಹಂಗೆ ಇರುತ್ತೆ. ಸೊ ಅದೊಂದು ಸಿಮಿಲರ್ ಆಗುತ್ತೆ ಹೊರತು ಕಾಪಿ ಅನ್ನೋದೇನಿದೆ. ಕಾಪಿ ಅಂದ್ರೆ ಹೆಂಗೆ ಗೊತ್ತಾ, ಡಿಟ್ಟೋ ಅವ್ರು ಹೆಂಗೆ ಮಾಡ್ತಾರೋ ಹಂಗೆ ಮಾಡೋದು. ಸೊ ಹಂಗಲ್ಲ. ಸೊ ನಾನೇ ಮುಂಚೆ ಮಾಡಿದ್ದು ಅದನ್ನು ಅಂತ ಹೇಳ್ಬೋದು, ಬಟ್ ನಾನು ಯಾರ್ದೋ ಕಾಪಿ ಮಾಡೋಕೆ ಹೋಗಿಲ್ಲ. ಸೊ ಇಷ್ಟೇ, ಕಾಪಿ ಅಲ್ಲ. ಆ್ಯಂಡ್ ಅದು ಹಳೆ ವಿಡಿಯೋ, ನಾನು ಇವಾಗ ಹಾಕಿದ್ದೀನಿ ಅಷ್ಟೇ. ಆಮೇಲೆ ಇಲ್ಲಿ ಇನ್ನೊಬ್ರು ಕಮೆಂಟ್ ಹಾಕಿದ್ದೀರ, ಭವ್ಯ ಅನ್ನೋರು, ಮದುವೆ ಆಗಿ ಪಕ್ಕ ಡೈವರ್ಸ್ ಆಗುತ್ತೆ. ಯಾಕಮ್ಮ ನಾವು ಚೆನ್ನಾಗಿರೋದು ನಿಮ್ಗೆ ಇಷ್ಟ ಇಲ್ವಾ? ಸೊ ಡೈವರ್ಸ್ ಆಗ್ಬಿಡಿದ್ರೆ ನಿಮ್ಗೆ ಖುಷಿ ಆಗುತ್ತಾ? ನಿಮ್ಮ ಅಕಸ್ಮಾತ್ ಅದರ ಡೈವರ್ಸ್ ಆಗಿ ಖುಷಿ ಆಗುತ್ತೆ ಅಂದರೆ ಹೇಳಿ. ಏನು ಕಮೆಂಟ್ ಹಾಕ್ತೀರಾ, ಒಬ್ಬೊಬ್ರು ಹಾಕ್ತೀರಾ ಕಮೆಂಟ್ಸ್ಗಳು. ಅದನ್ನು ನೋಡಿ ನಾನು ನಗ್ತಾ ಇರ್ತೀನಿ. ನಾವು ಕುತ್ಕೊಂಡು ನಮ್ಮ ಮನೆ, ನಮ್ಮ ಅಮ್ಮ, ನಮ್ಮ ಅಕ್ಕ ಎಲ್ಲ ಜೊತೆ ಕುತ್ಕೊಂಡು ನಮ್ಮ ಕಮೆಂಟ್ಸ್ ಎಲ್ಲ ಹಂಗೆ ಓದ್ಕೊಂಡು ಹಂಗೆ ನೋಡ್ತಾ ಇರ್ತೀವಿ. ಸೊ ಅವಾಗ ಇದೆಲ್ಲ ಓದ್ದಾಗ ನಗ್ತೀವಿ ನಾವು ನಿಜವಾಗ್ಲೂ. ಸೊ ನಿಮ್ಗೇನು ಅಷ್ಟೊಂದು ನನ್ನ ಮೇಲೆ ಅಷ್ಟೊಂದು ದ್ವೇಷನಾ? ನಾನೇನೋ ದೇಶದ್ರೋಹ ಕೆಲಸ ಮಾಡಿದ್ದೀನ? ಇಲ್ಲ ಅಲ್ಲ. ಆದರೆ ಒಬ್ಬರಿಗೆ ಒಳ್ಳೇದು ಬಯಸಿ, ನಾನಂತೂ ಯಾವತ್ತೂ ಕೂಡ ಹೇಳ್ತೀನಿ ಗುಣಿ ಗೈಸ್, ನಾನು ಆದರೆ ಒಬ್ಬರಿಗೆ ಒಳ್ಳೇದೇ ಬಯಸೋದು. ಕೆಟ್ಟದೊಂದು ಬಯಸೋಕೆ ಹೋಗ್ಬಿಡಿ. ಕೆಟ್ಟದ್ದು ಬಯಸರು ಏನೂ ಸಿಗಲ್ಲ. ನೋಡಿ, ಬೆಳಗ್ಗೆ ಎದ್ದ ದಿವಸ ನೀವು ನಮ್ಮ ಅಕ್ಕ ನೋಡಬೇಕು, ನಾನು ನಿಮ್ಮ ಅಕ್ಕ ನೋಡಬೇಕು. ಸೊ ಹಂಗೇನೆ ಏನಕ್ಕೆ ದ್ವೇಷ, ಏನಕ್ಕೆ ಮನುಷ್ಯನ ಮೇಲೆ ಎಷ್ಟೊಂದು ದ್ವೇಷ ಏನಕ್ಕೆ? ಬಿಟ್ಬಿಡಿ ಗೈಸ್. ಎಲ್ರಿಗೂ ಪ್ರೀತಿ ಕೊಡಿ, ಪ್ರೀತಿಯಿಂದ ಮಾತಾಡಿ. ಇವತ್ತು ನಾವು ಮಲ್ಕೊಂಡ್ರೆ ನಾಳೆ ಬೆಳಗ್ಗೆ ನಾವು ಇರ್ತೀವೋ ನಮಗೆ ಗೊತ್ತಿಲ್ಲ. ಸೊ ದ್ವೇಷ ಮಾಡಿ ಏನಕ್ಕೆ ಇದಾಗಬೇಕು, ನಾವು ಕೆಟ್ಟವರಾಗಬೇಕು? ಒಳ್ಳೇದು ಬಯಸೋಣ ಗೈಸ್ ಎಲ್ರಿಗೂ. ಸೊ ಇದರಿಂದ ಹೇಳೋದಂದ್ರೆ ನಮ್ಮ ಆಡಿಯನ್ಸ್ಗಳಿಗೆ, ಸೊ ದಯವಿಟ್ಟು ಒಬ್ಬರಿಗೆ ಒಳ್ಳೇದೇ ಬಯಸಿ, ಕೆಟ್ಟದ್ದು ಮಾತ್ರ ಬಯಸೋಕೆ ಹೋಗ್ಬೇಡಿ. ನಾನಂತೂ ಬಯಸಲ್ಲ, ನೀವು ಬಯಸೋಕೆ ಹೋಗ್ಬೇಡಿ ಅಷ್ಟೇ. ಗೈಸ್ ಇಲ್ಲಿ ಕುಸುಮ ಸುನೀಲ್ ಅನ್ನೋರು ಕಮೆಂಟ್ ಹಾಕಿದ್ದೀರಾ, ತುಂಬ ದೊಡ್ಡ ಕಮೆಂಟ್ ಹಾಕಿದ್ದೀರಾ, ಚೆನ್ನಾಗಿ ಹಾಕಿದ್ದೀರಾ. ಬ್ರೋ, ನೀವು ಯಾರ ಮಾತಿಗೂ ಕೇರ್ ಮಾಡಬೇಡಿ, ನಿಮ್ಮ ಜೊತೆ ನಾವಿದ್ದೀವಿ. ಬ್ಯಾಡ್ ಕಮೆಂಟ್ ಹಾಕೋರು ಎಷ್ಟು ಬೇಕಾದರೂ ಅಷ್ಟು ಹಾಕ್ಕೊಳ್ಳಿ, ಬಟ್ ನಾವು ನಿಮ್ಮ ಕೈ ಬಿಡಲ್ಲ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಆ್ಯಂಡ್ ನಿಮ್ಮ ಕಷ್ಟದಲ್ಲೂ ಸುಖದಲ್ಲೂ ನಾವು ಇರ್ತೀವಿ. ನಿಮಗೆ ಬ್ಯಾಡ್ ಕಮೆಂಟ್ ಹಾಕೋರಿಗೆ ನೆಕ್ಸ್ಟ್ ವ್ಲಾಗಲ್ಲಿ ಬಿಸಿ ಮುಟ್ಟಿಸಿ ಬ್ರೋ. ನೀವು ಯಾವಾಗಲೂ ಚೆನ್ನಾಗಿರಬೇಕು, ಯಾವಾಗಲೂ ಗುಡ್ ಕಮೆಂಟ್ಸ್ ಹಾಕ್ತಿರ್ಬೇಕು ಆ್ಯಂಡ್ ವ್ಲಾಗ್ಸ್ ಮಾಡಬೇಕು. ನಿಮ್ಮ ಸಪೋರ್ಟ್ಗೆ ನಾವಿರ್ತೀವಿ. ಬ್ಯಾಡ್ ಕಮೆಂಟ್ ಹಾಕೋರಿಗೆ ಬ್ಯಾಡ್ ಕಮೆಂಟ್ ಹಾಕ್ಬೇಡ ಅಂತ ಹೇಳೋದಕ್ಕಾಗಲ್ಲ. ಬಿಕಾಸ್ ನಾನು ಹೇಳಿದ್ರು ಕೂಡ ಅವ್ರು ನನ್ನ ಮಾತು ಕೇಳಲ್ಲ. ಅವ್ರು ಮಾಡೋ ಕೆಲಸ ಅವ್ರು ಮಾಡ್ತಾ ಇರ್ತಾರೆ. ಫೋಟೋ ಇಕ್ಕೊಂಡು, ನನ್ನ ವೀಡಿಯೋ ಇಕ್ಕೊಂಡು, ಕೆಟ್ಟದಾಗ ಏನೋ ಈ ಕೆಟ್ಟದಾಗ ವೀಡಿಯೋಗಳು ಮಾಡ್ತಾ ಗೊತ್ತಾ, ಕೆಟ್ಟದಾಗ ವೀಡಿಯೋ ಮಾಡೋರು ಆ್ಯಂಡ್ ನನ್ನ ಡಿಫೈಮ್ ಮಾಡೋರು ಆ್ಯಂಡ್ ನನ್ನ ಬಗ್ಗೆ ಏಟ್ನ ಸ್ಪ್ರೆಡ್ ಮಾಡೋರು ಅಂಥವ್ರಿಗೆಲ್ಲ ಹೆಂಗೆ ಗೊತ್ತಾ ಮಾಡ್ತೀನಿ, ಏನು ಮಾಡೋಕೆ ಹೋಗಲ್ಲ. ನಾನಂತೂ ಅವ್ರಿಗೆ ವಾಪಸ್ ಬೈಯೋಕ್ಕಂತೂ ಹೋಗಲ್ಲ, ವೀಡಿಯೋ ಕೂಡ ಮಾಡೋಕೆ ಹೋಗಲ್ಲ. ನಮ್ಮ ಲಾಯರ್ ಇದ್ದಾರೆ, ಸೊ ಅವ್ರ ಹತ್ರ ಹೋಗ್ಬಿಟ್ಟು ಕೇಸ್ ಫೈಲ್ ಮಾಡ್ತೀನಿ. ಸೊ ನನ್ನ ಬಗ್ಗೆ ಏನು ಮಾಡಿರ್ತಾರೆ ಅವ್ರು ನೋಡ್ಕೊತ ನೋಡಿ. ನಾನಂತೂ ಏನು ನೋಡ್ಕೊಳಕ್ಕೆ ಹೋಗಲ್ಲ. ನನ್ನ ಬಗ್ಗೆ ಮಾತಾಡಿರ್ತಾರಲ್ಲ, ಬರಲಿ ಕೋರ್ಟಲ್ಲಿ ನಿಂತ್ಕೊಂಡು ಮಾತಾಡಲಿ ಅಷ್ಟೇ. ನೆಗೆಟಿವ್ ಕಮೆಂಟ್ಸ್ ತೊಗೊಳ್ಳೋ ಅಂತೇನಿಲ್ಲ. ಬಟ್ ನಾನೇನೋ ತಪ್ಪು ಮಾಡಿದರೆ, ಅಕಸ್ಮಾತ್ ಏನಿದ್ರೆ ನೆಗೆಟಿವ್ ಕಮೆಂಟ್ಸ್ನ ತೊಗೋತೀನಿ. ಬಟ್ ಅದು ಒಂದು ರೇಂಜಿಗೆ ಅಷ್ಟೇ. ಅದು ನಮ್ಮ ಫ್ಯಾಮಿಲಿ ಮ್ಯಾಟ್ರ್ಗಳಿಗೆ, ನನ್ನ ಪರ್ಸನಲ್ ಮ್ಯಾಟ್ರ್ಗಳೆಲ್ಲ ಬಂದು ಕೆಣಕಿದ್ರೆ ನನಗೂ ಸ್ವಲ್ಪ ಇರಿಟೇಟ್ ಆಗುತ್ತೆ. ಬಟ್ ಐ ಹೋಪ್ ಜನಗಳು ಹತ್ರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬಿಸಿ ಮುಟ್ಸೋ ಅಂತ ಏನು ಬೇಡ, ಅವ್ರು ಅರ್ಥ ಮಾಡ್ಕೊತಾರೆ. ಆ್ಯಂಡ್ ನನ್ನ ಕೆಲಸದ ಮೇಲೆ ನಾನು ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿದ್ರೆ ಅವ್ರು ಪಡೋರು ಇರ್ತಾರೆ ಅಂತ ಅನ್ಕೋತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಕಮೆಂಟ್ ಮಾಡಿದ್ರ, ಮಚ್ ಲವ್. ಆಮೇಲೆ ಇಲ್ಲಿ ಇನ್ನೊಬ್ರು ಕಮೆಂಟ್ ಹಾಕಿದ್ರೆ, ಲವ್ ಯು ಅಪ್ಪ ಅಂತ ಹೆಸರು, ಅವರು ಐ ಡಿ ಇರೋದು. ಎಲ್ಲರೂ ಹೇಗೆ ಕಮೆಂಟ್ ಮಾಡ್ತಾ ಇದ್ದೀರಾ ಅಂತಂದರೆ, ಕಮೆಂಟ್ ಮಾಡೋರೆಲ್ಲ ಒಂದೇ ಲವ್ ಮಾಡಿ ಮದುವೆ ಆಗಿದ್ದೀರಾ ಅನ್ನೋ ಥರ. ಅವರವರ ಪರಿಸ್ಥಿತಿ ಹೇಗೆ ಇರುತ್ತೆ ಯಾರಿಗೆ ಗೊತ್ತು, ಸುಮ್ಮನೆ ಮಾಡ್ತೀರಾ. ಲೈಫಲ್ಲಿ ಎಲ್ರಿಗೂ ಅವರ ಲೈಫ್ ಲೀಡ್ ಮಾಡೋ ಅಧಿಕಾರ ಇದೆ, ಬಿಟ್ಟಾಕಿ. ನಾನೇನು ಹೇಳೋಕೆ ಹೋಗಲ್ಲ ಇದ್ರ ಬಗ್ಗೆ. ಬಟ್ ಇನ್ನೊಂದು ಹೆಂಗೆ ಗೊತ್ತಾಗ ನಂಗೆ ಅನ್ಸೋದು, ಪಾಪ ನೀವು ಕೂಡ ಏನಕ್ಕೆ ಬಂದ್ಬಿಟ್ಟು ಕಮೆಂಟ್ ಮಾಡ್ತೀರಾ ನೋಡಿ, ನೀನು ಅದು, ನೀನು ಹಂಗೆ, ನೀನು ಅದು ಇದು. ನೋಡಿ ಇವಾಗ ಒಂದು ಕೆಲಸ ಮಾಡೋಣ. ಸೊ ನೀವು ಸುಮ್ಮನೆ ಕಮೆಂಟ್ ಬಾಕ್ಸಲ್ಲಿ ಎಷ್ಟೇ ಕಮೆಂಟ್ ಮಾಡಿದ್ರು ಕೂಡ ಅದೇನು ಯೂಸ್ ಇಲ್ಲ, ನೆಗೆಟಿವ್ ಕಮೆಂಟ್ ಮಾಡೋಕೆ ಹೇಳ್ತಿರೋದು. ಸೊ ಒಂದು ಕೆಲಸ ಮಾಡೋಣ. ನೋಡಿ ಇವಾಗ ನನಗೂ ಏನೂ ಪ್ರಾಬ್ಲಮ್ ಇಲ್ಲ, ಯಾರು ಅವ್ರು ಇದ್ರು ಗೊತ್ತಾ, ಅವ್ರಿಗೂ ಏನೋ ಪ್ರಾಬ್ಲಮ್ ಇಲ್ಲ. ಅವ್ರ ಪಡೋದು ಅವ್ರು ಚೆನ್ನಾಗಿರೋ ಲೈಫಲ್ಲಿ, ನಾನು ಲೈಫಲ್ಲಿ ಚೆನ್ನಾಗಿದ್ದೀನಿ, ನನ್ನ ಪಡ ನಾನು ಮದುವೆ ಆಗ್ತೀನಿ, ಅವ್ರ ಪಡೋರು ಮದುವೆ ಆಗ್ತಾರೆ ಗೊತ್ತಿಲ್ಲ ನನಗೆ, ಆಗ್ತಾರೆ. ಸೊ ನಾವು ಚೆನ್ನಾಗಿದ್ದೀವಿ ಜೀವನದಲ್ಲಿ, ತುಂಬ ಚೆನ್ನಾಗಿದ್ದೀವಿ. ಬಟ್ ನೀವೇನೇ ಕಿತ್ತಾಡ್ತಿದ್ದೀರಾ? ವೈ? ನೀವೇನಕ್ಕೆ ಕಮೆಂಟ್ಗಳಲ್ಲಿ ಅದು ಇದು ಕಮೆಂಟ್ ಆಗ್ತಾರೆ? ಅದರಿಂದ ನಿಮ್ಗೆ ಏನೂ ಸಿಗಲ್ಲ. ಸುಮ್ಮನೆ ಟೈಮ್ ವೇಸ್ಟ್ ಆಗಿದೆ ನಿಮಗೆ, ಟೈಮ್ ವೇಸ್ಟ್ ಆಗಿದೆ ನಿಮಗೆ. ಸೊ ಟೈಮ್ ವೇಸ್ಟ್ ಯಾಕೆ ಮಾಡ್ಕೊತೀರಾ? ಟೈಮ್ ವೇಸ್ಟ್ ಮಾಡ್ಕೊಂಬಿಡಿ. ಸುಮ್ಮನೆ ಅವೆಲ್ಲ ಮುಗ್ದೋಗಿರೋ ಮ್ಯಾಟ್ರ್ ಬಿಟ್ಟಾಕ್ಬಿಡಿ. ಮುಂದೆ ಬನ್ನಿ ಜೀವನದಲ್ಲಿ. ನಾನೇ ಮುಂದೆ ಹೋಗ್ಬಿಡಿ, ಅವ್ರು ಮುಂದೆ ಹೋಗ್ಬಿಡಿ, ನಾವು ಎಲ್ಲರೂ ಮುಂದೆ ಹೋಗೋಣ. ಯಾಕಿನ್ನೂ ಅಲ್ಲೇ ಇದ್ದೀವಿ, ಇನ್ನೂ ನಾವು ಹಿಂದೆಗಡೆನೆ. ಬೇಡ, ಬನ್ನಿ ಮುಂದೆ ಹೋಗೋಣ. ಆಯ್ತು, ಅಷ್ಟು ಇಲ್ಲ ಅಂತಂದರೆ ಒಂದು ಕೆಲಸ ಮಾಡಿ, ಕೋರ್ಟ್ಗೆ ಹೋಗೋಣ ಬನ್ನಿ. ಅಲ್ಲಿ ನಿಂತ್ಕೊಂಡು ನೀವು ನೀವು ಮಾತಾಡ್ಕೊಂತೀರಿ ಲಾಯರ್ ಹತ್ರ, ಅವ್ನು ಹೆಂಗೆ ಮಾಡ್ದೆ, ಹಿಂಗೆ ಮಾಡ್ದೆ, ಹಂಗೆ ಮಾಡ್ದೆ, ಹಿಂಗೆ ಮಾಡ್ದೆ ಅಂತ. ಸೊ ಬೇಡ ಗೈಸ್, ಬಿಟ್ಬಿಡ್ರಿ. ಅಯ್ಯೋ, ನನಗಂತೂ ನಿಜವಾಗ್ಲೂ ಆ ಒಂದು ಕಮೆಂಟ್ ನೋಡಿ ನಗು ಬಂದ್ಬಿಡುತ್ತೆ ನನಗೆ. ಯಾಕೆ ಅದನ್ನೇ ಇನ್ನೂ ಜನಗಳು ಇಟ್ಕೊಂಡಿದ್ದಾರೆ? ಚೆನ್ನಾಗಿದ್ದೀವಲ್ಲ ಜೀವನದಲ್ಲಿ, ಯಾರು ಹಾಳಾಗಿದ್ದಾರಾ? ಯಾರು ಹಾಳಾಗಿಲ್ಲ ತಾನೆ, ಚೆನ್ನಾಗಿದ್ದೀವಿ ತಾನೆ, ಮತ್ತೆ ಬಿಟ್ಟಾಕಿ. ಯಪ್ಪ, ಹೋಗ್ಲಿ ಬಿಡಿ ಗೈಸ್. ನಿಜ ನಂಗೆ ಅದು ನೋಡ್ರೆ ಒಂಥರ, ಅದನ್ನೇ ಏನಕ್ಕೆ ಜನಗಳು ಹೇಳ್ತಾ ಇರ್ತಾರೆ, ಬಿಟ್ಬಿಡಿ ಅಂತ ಹೇಳ್ಬೇಕು ಅಂತ ಅನಿಸುತ್ತೆ. ಆದರೂ ಜನಗಳು ಬಿಡ್ತಿಲ್ಲ, ಅದನ್ನೇ ಹೇಳ್ಕೊಂಡಿದ್ದೀರಾ.
ಅದರಿಂದ ಏನು ಯೂಸ್ ಇಲ್ಲ ಅಷ್ಟೇ. ಅದು ಒಂದು ಹೇಳ್ಬೋದು ಅಷ್ಟೇ ನಾನು. ಅದು ಬಿಟ್ಟರೆ ಬೇರೆ ಜಾಸ್ತಿ ನಾನು ಲ್ಯಾಗ್ ಮಾಡೋದಕ್ಕಂತೂ ಹೋಗಲ್ಲ. ಐ ಹೋಪ್ ನೀವು ಅರ್ಥ ಮಾಡಿಕೊಂಡು ಇಲ್ಲೇ ಸ್ಟಾಪ್ ಮಾಡ್ತೇನೆ ಅಂದ್ಕೊಂಡಿದ್ದೀನಿ. ಸೊ ದಟ್ಸ್ ಇಟ್ ಗೈಸ್. ಓಕೆ, ಇಷ್ಟು ಕಮೆಂಟ್ಸ್ ಎಲ್ಲ ಓದಿ ಅಕಸ್ಮಾತ್ ಏನೋ ನನ್ನ ಮಾತಿಂದ ನಿಮ್ಗೆ ಬೇಜಾರಾಗಿದ್ರೆ, ಹರ್ಟ್ ಆಗಿದ್ರೆ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಗೈಸ್. ನಾನು ಒಬ್ಬರಿಗೆ ಹರ್ಟ್ ಮಾಡ್ಕೊಂತ ಯಾವತ್ತೂ ಅಂದ್ಕೊಳಕ್ಕೆ ಹೋಗಲ್ಲ. ಆ್ಯಂಡ್ ಪರಿಸ್ಥಿತಿ, ಮನಸ್ಥಿತಿ, ಸಿಚುವೇಶನ್ ಬಂದರೆ ಅದಂಗೆ ಹಂಗೆ ಆಗುತ್ತೆ. ಸೊ ದಯವಿಟ್ಟು ಆದಷ್ಟು ಸಪೋರ್ಟ್ ಮಾಡಿ, ಇಲ್ಲ ಅಂತಂದರೆ ಬಿಟ್ಬಿಡಿ ಅಷ್ಟೇ. ಎಷ್ಟು ಹೇಳ್ಬೋದು ಗೈಸ್. ಸೊ ಇಲ್ಲಿಗೆ ಹೇಳ್ತಾ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಕಮೆಂಟ್ಗಳು ಮಾಡ್ತಾರೆ ಎಲ್ಲ ಕಮೆಂಟು ಓದ್ತಾ ಇರ್ತೀನಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನೆಗೆಟಿವ್ ಕಮೆಂಟ್ ಮಾಡೋರು ಕೂಡ ಓದ್ತಾ ಇರ್ತೀನಿ. ಅದರಲ್ಲಿ ಏನೋ ನನಗೆ ತೊಗೋಬೇಕು ಅನ್ನೋದು ಮಾತ್ರ ತೊಗೋತೀನಿ, ಬೇಡದ್ರದೆಲ್ಲ ಬಿಟ್ಬಿಡ್ತೀನಿ, ಡಿಲೀಟ್ ಮಾಡಿಬಿಡ್ತೀನಿ. ಆ್ಯಂಡ್ ಇವತ್ತಿನ ಬ್ಲಾಗ್ ಈ ರೀತಿ ಇತ್ತು. ಏನು ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ. ನೋಡ್ತಾ ಇರಿ. ಸೈನಿಂಗ್ ಆಫ್. ಬಾಯ್. ಚಲಿಸುವ ಕಾಲವು ಕಲಿಸುವ ಪಾಠವಾ